ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಟ್ಸ್. ಮೊದಲನೇದಾಗಿ ಈ ಕಂಪ್ಲೀಟ್ ವಿಡಿಯೋ ಒಬ್ಬ ಹೀರೋಯಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌದು, ಇವತ್ತಿನ ನನ್ನ ಕಂಪ್ಲೀಟ್ ವಿಡಿಯೋ ಹೀರೋಯಿನ್ ರಮ್ಯಾ ಗೌಡ. ಹಾಯ್ ರಮ್ಯಾ ಗೌಡ, ಹೇಗಿದ್ದೀರಾ? ನಿಮಗೋಸ್ಕರ ವಿಡಿಯೋ ಮಾಡುವಂಥ ದಿನ ಬಂದುಬಿಡ್ತು. ಏನು ಮಾಡೋಕ್ಕಾಗಲ್ಲ, ಮಾಡ್ತೀನಿ, ಕಂಪ್ಲೀಟಾಗಿ ನೋಡಿ ಆಯಿತಾ. ಹಾಗೆ ಕೆಲವರಿಗೆ ತುಂಬ ಮಾತು ಅಂತ ಅನಿಸೋರು ಸ್ಕಿಪ್ ಮಾಡಿ, ವಿಡಿಯೋ ನೋಡೋಕ್ಕೆ ಹೋಗಬೇಡಿ. ಆದರೆ ಉತ್ತರ ಯಾರಿಗೆ ಬೇಕಲ್ವಾ, ದಯವಿಟ್ಟು ವಿಡಿಯೋ ನೋಡಿ. ಯಾಕಂದರೆ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ. ಒಂದು ಪುಟ್ಟ ಊರು ಸರ್ಕಲ್ಗೆ, ನಮ್ಮ ಊರಿನ ಸರ್ಕಲಲ್ಲಿ ಬಂದು ನಿಂತ್ಕೊಂಡು ನಮ್ಮ ಚಾನಲ್ ಬಗ್ಗೆನೋ ಅಥವಾ ನಮ್ಮ ಹೆಸರು ಕೇಳಿದ್ರೆ ಕರ್ಕೊಂಬಂದು ಮನೆಗೆ ಬಿಟ್ಟು ಹೋಗ್ತಾರೆ. ಅಷ್ಟು ಪುಟ್ಟ ಒಂದು ಊರು, ಆ್ಯಂಡ್ ನನಗೆ ಹೆಮ್ಮೆಯ ಒಂದು ಊರು. ಹಾಗೆ ಯಾರೋ ಒಬ್ಬರು ನಮ್ಮ ಊರಿನ ಹೆಮ್ಮೆಯ ಸೊಸೆ ಅಂತ ಹಾಕಿದರೆ ಧನ್ಯವಾದ. ಹಾಗೆ ನಮ್ಮೂರಲ್ಲಿ ಎಲ್ಲರೂ ಕೆಟ್ಟವರಿಲ್ಲ, ತುಂಬ ಒಳ್ಳೆ ಜನ ಇದ್ದಾರೆ. ತುಂಬ ಪ್ರೋತ್ಸಾಹ ಕೊಟ್ಟು ಗುರುತಿಸಿ ಒಂದು ಒಳ್ಳೆಯ ಮೆಸೇಜಸ್ನ, ಪರ್ಸನಲ್ ಮೆಸೇಜಸ್ನ ಹಾಕ್ತಾರೆ, ಗುರುತಿಸಿ ಸನ್ಮಾನ ಮಾಡಿದ್ದಾರೆ, ಗುರುತಿಸಿ ನಮ್ಮ ಕಾರ್ಯಕ್ರಮಗಳಿಗೆ ಬಂದಿದ್ದಾರೆ. ಆ ಥರ ಒಳ್ಳೆ ಜನ, ಬೆನ್ನು ತಟ್ಟಿ ಬೆಂಬಲಿಸುವಂಥ ನಮ್ಮ ಊರಿನ ಜನ. ಅಷ್ಟೇ ಅಲ್ಲದೆ ನನ್ನ ವ್ಯೂವರ್ಸ್ಗೆ ಅಥವಾ ನನ್ನ ಗಾಯೂಸ್ ಕ್ಲಿಟ್ಸ್ ಕುಟುಂಬದ ಎಲ್ಲ ಸದಸ್ಯರಿಗೂ ಗೊತ್ತು, ನಂದೊಂದು ದೊಡ್ಡ ಕುಟುಂಬ. ಹೌದು, 9 ಜನ ಅಣ್ಣ ತಮ್ಮಂದಿರಿರುವಂಥ ಫ್ಯಾಮಿಲಿಗೆ ನಾನು ಸೊಸೆಯಾಗಿ ಬಂದಿದ್ದು. ನಾನೇ 9ನೇ ಸೊಸೆ. ಅಂದರೆ ಯೋಚನೆ ಮಾಡಿ, ಎಲ್ರಿಗಿಂತ ಚಿಕ್ಕವಳು. ನನ್ನ ಫ್ಯಾಮಿಲಿಯ ಒಂದು ಚಿಕ್ಕ ಪರಿಚಯ ಮಾಡಿಕೊಟ್ಬಿಡ್ತೀನಿ. 9 ಜನ ಅಣ್ಣ ತಮ್ಮಂದರಲ್ಲಿ ತೀರ್ಕೊಂಡು ಹೋಗಿರೋರು ಇಬ್ಬರನ್ನು ಬಿಟ್ಟರೆ ಇನ್ನೆಲ್ಲರೂ ಇದ್ದಾರೆ. ತುಂಬ ಚೆನ್ನಾಗಿ ಒಬ್ರಿಗೊಬ್ಬರು ಅವರ ಮನೆ ಕಾರ್ಯಕ್ರಮಗಳಿಗೆ ಹೋಗೋದು ಬರೋದು ಎಲ್ಲದನ್ನೂ ಮಾಡ್ತೀವಿ. ನಮ್ಮ ಮಾವ ತುಂಬ ದೊಡ್ಡ ವ್ಯಕ್ತಿ. ಕಾರಣ ಹಣದಿಂದ ಅಲ್ಲ, ಗುಣದಿಂದ. ತುಂಬ ಅಂದರೆ ತುಂಬ ಅಚ್ಚುಕಟ್ಟಾಗಿ ಜೀವನ ಮಾಡಿಕೊಂಡು ಪ್ರತಿಯೊಬ್ಬ ಮಕ್ಕಳಿಗೂ ಅವರು ಮದುವೆ ಆದರೆ ಅವರ ಹೆಂಡತಿ ಮಕ್ಕಳನ್ನ ಸಾಕೋಕ್ಕೆ ಏನು ಬೇಕು, ಒಂದು ಮನೆ ಇರಬೇಕು ಅಂತ ಎಲ್ಲ ಮಕ್ಕಳಿಗೂ, 9 ಜನ ಮಕ್ಕಳಿಗೂ ಮನೆಯನ್ನು ಕಟ್ಸಿರೋದಕ್ಕಿಂತ ಅಲ್ಲೊಂದು ಕೊಂಡ್ಕೊಂಡೆ, ಇಲ್ಲಿ ಕಟ್ಟಿಸ್ದೆ, ಈ ಥರ. ಕೆಲವ್ರಿಗೆ ಕಟ್ಸಿದ ಮನೆ ಸಿಕ್ತು, ಕೆಲವ್ರಿಗೆ ಹಳೆ ಮನೆ ಸಿಕ್ತು, ಕೆಲವ್ರಿಗೆ ಹೊಸದಾಗಿ ನಿಂತು ಕಟ್ಸ್ಕೊಟ್ರು. ಈ ಥರ ಎಲ್ರಿಗೂ ಮನೆ. ಇನ್ನು ದೊಡ್ಡ ಮಕ್ಕಳಿಗೆಲ್ಲ ಸೈಟ್ಗಳು ಬಂತು ಚೆನ್ನಾಗಿ. ನಮಗೇನು ಬಂತು, ನಮಗೆ ಒಂದು 100 ಅಡಿ ಉದ್ದದ ಮನೆಯಲ್ಲಿ ಅಗಲ ಒಂದು 22 ಅಡಿ ಮನೆಯಲ್ಲಿ ಅರ್ಧ ಭಾಗ, ಅಂದರೆ ಈಗ ನಾ ಇರೋ ಮನೆ 11 ಅಡಿಯ ಒಂದು ಅರ್ಧ ಭಾಗದ ಮನೆ. ಉದ್ದ ಮಾತ್ರ ಚೆನ್ನಾಗಿದೆ, ಮನೆ ಮಾತ್ರ ಅರ್ಧ ಭಾಗ. ಅಂದರೆ ಹೇಗಿತ್ತು ನಮ್ಮ ಮಾವನವ್ರ ಒಂದು ಡಿಸಿಷನ್ ಹೇಗಿತ್ತು ಅಂದರೆ, ಎಲ್ರಿಗೂ ಯಾರಿಗೂ ತೊಂದರೆ ಆಗಬಾರ್ದು, ನಾನು ಇನ್ನೂ ದುಡಿತಾ ಇದ್ದೀನಿ, ಚೆನ್ನಾಗೇ ಇದ್ದೀನಿ ಅಂತೇಳಿ ಎಲ್ರಿಗೂ ಅವ್ರವ್ರಿಗೆ ಆದ ಮನೆಗಳನ್ನು ಮಾಡಿಸಿದ್ರಿಂದ ನಾವು ತುಂಬ ಸಂತೋಷವಾಗಿ 2004ನೇ ಇಸ್ವಿಯಲ್ಲಿ ಈ ಮನೆಗೆ ಬಂದಿದ್ದು. ಅಂದರೆ ಆವಾಗ ಹಳೆ ಮನೆ ಇತ್ತು, ಹಂಚಿತ್ತು. ಇದನ್ನು ನಾವು ಹಂಚು ತೆಗೆಸಿ RCC ಹಾಕ್ಸ್ಬಿಟ್ಟು ನಮಗೆ ಹೇಗೆ ಬೇಕೋ ಹಾಗೆ ನಾವು ಇದನ್ನು ಏನು ಹೇಳ್ತಾರೆ, ಡೆಮಾಲಿಷ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಡೆಮಾಲಿಷ್ ಮಾಡಿನೇ ಇದನ್ನು ಕಟ್ಸ್ಕೊಂಡಿದ್ದು. ನಮಗೆ 2017ನೇ ಇಸ್ವಿಗೆ ನಾವು ಇದನ್ನು ಡೆಮಾಲಿಷ್ ಮಾಡಿ ಮತ್ತೆ ಇದನ್ನು ಮನೆ ಕಟ್ಸಿದ್ದು. 2004ನೇ ಇಸ್ವಿಯಿಂದ 2017ನೇ ಇಸ್ವಿ, ಅಲ್ಲಿಗೆ 13 ವರ್ಷ ಇದು ಹಂಚಿನ ಮನೆಯಾಗಿತ್ತು, ನಮ್ಮ ಭಾಗದಲ್ಲಿ ಇತ್ತು. ಅಂದರೆ ನಾನು ಮದುವೆ 2001ನೇ ಇಸ್ವಿಯಲ್ಲಿ ನಾನು ಮದುವೆ ಆದೆ, 2ನೇ ಇಸ್ವಿಯಲ್ಲಿ ಮಗ ಹುಟ್ಟಿದ, 4ನೇ ಇಸ್ವಿಯಲ್ಲಿ ನಾವು ಈ ಮನೆಗೆ ಶಿಫ್ಟ್ ಆದ್ವಿ. ಆವತ್ತಿಂದ ನಮ್ಮ ಮನೆಯವರ ಅಣ್ಣ, ಅಂದರೆ 8ನೆಯ ಅಣ್ಣ ಅತ್ತಿಗೆಯ ಜೊತೆಗೆ ನಮ್ಮ ಅತ್ತೆ ಮಾವ ಇದ್ದಿದ್ದು. ಯಾಕಂದರೆ ಅವ್ರಿಗೆ ಅಷ್ಟು ದುಡಿತಾ ಇರಲಿಲ್ಲ. ಆವಾಗ ಸ್ವಲ್ಪ ದುಡಿಮೇಲೇನೋ ಕಷ್ಟ ಇತ್ತು ಅವ್ರಿಗೆ, ಸ್ವಲ್ಪ ಆರ್ಥಿಕವಾಗಿ ಅವ್ರಿಗೆ ತುಂಬಾ ತೊಂದರೆ ಇದ್ದಿದ್ದರಿಂದ ನಮ್ಮ ಮಾವನ ಡಿಸಿಷನ್ ಆಗಿತ್ತು, ಇಲ್ಲ ಈ ಮಗ ಜಾಣ ಇದ್ದಾನೆ, ಹೇಗೋ ದುಡಿತಾನೆ, ಸೊಸೆನೂ ಜಾಣ ಇದ್ದಾಳೆ, ಓದಿದ್ದಾಳೆ. ಸೊ ನಾನು ನಮ್ಮ ಮಾವನವ್ರದ್ದು ಅಂಗಡಿ ಚೆನ್ನಾಗಿ ನಡೀತಾ ಇತ್ತು, ಗ್ರಂಥಿಗೆ ಅಂಗಡಿ. ಈಗಲೂ ಅಂಗಡಿ ಇದೆ, ನಮ್ಮ ಮಾವನವ್ರ ಹೆಸರಲ್ಲೇ ಇದೆ ಅಂಗಡಿ. ಸೊ ಆ ಸೊಸೆನ ಮೊಮ್ಮಗನ ನೋಡ್ಕೋಬೇಕು ಅಂತ ಹೇಳಿ ಅತ್ತೆ ಮಾವ ಇಬ್ಬರು ಹೇಳಿದ ಒಂದೇ ಮಾತು, ನಾವು ನಿಮ್ಮ ಜೊತೆಗೆ ಬಂದರೆ ಇವ್ರನ್ನ ಯಾರು ನೋಡ್ಕೋತಾರೆ, ಇಲ್ಲ ನೀವು ಇರಿ, ನಾವು ಇವ್ರ ಜೊತೆಗೆ ಇರ್ತೀವಿ ಅಂತೇಳಿ ಅವ್ರನ್ನ ನೋಡ್ಕೊಳ್ಳೋಕ್ಕೋಸ್ಕರ ಅವ್ರ ಜೊತೆಗೆ ಉಳ್ಕೊಂಡ್ರು. ಆವಾಗ ಅವ್ರ ಜೊತೆ ಉಳ್ಕೊಂಡ್ಮೇಲೆ ಮತ್ತೆ ಅವರು ಹೇಗಿತ್ತು ಅಂದರೆ, ನಮ್ಮ ಮನೆಯಲ್ಲಿ ಎಲ್ಲ ಪೂಜೆ ಪುನಸ್ಕಾರ ಕಾರ್ಯಕ್ರಮ ಏನೇ ಇದ್ದರೂ ನಮ್ಮ ಮನೆಯಲ್ಲೇ ಮಾಡೋರು, ಬಂದು ಅತ್ತೆ ಮಾವ ಎಲ್ಲರೂ ಬರೋರು ಹೋಗೋರು. ಹಾಗೆ ನಾನು 2008ನೇ ಇಸ್ವಿಯಲ್ಲಿ ದಾವಣಗೆರೆಗೆ ಶಿಫ್ಟ್ ಆದೆ. ಕಾರಣ ಮಗನ ಎಜುಕೇಷನ್ ಅಂತೇಳಿ ಶಿಫ್ಟ್ ಆಗಿದ್ದು. ಅಲ್ಲಿಂದ 10 ವರ್ಷ ನನ್ನ ಟಾರ್ಗೆಟ್ ಇದ್ದಿದ್ದು, 10 ವರ್ಷ ಅವನ SSLC ಮುಗಿಸ್ಬಿಟ್ಟು ನಾನು ವಾಪಸ್ ಬರಬೇಕಂತ ಇದ್ದಿದ್ದು. ಇದಿಷ್ಟನ್ನು ಎಷ್ಟು ಸಲ ಹೇಳಿದ್ರು ಹೊಸ ವ್ಯೂವರ್ಸ್ಗೋಸ್ಕರ. ಆ 10 ವರ್ಷ ಈ ಮನೆ ಬಾಡಿಗೆನ ಕೊಟ್ಟಿದ್ವಿ ನಾವು. ಪ್ರತಿ ವರ್ಷ ದಸರಾ ರಜಾ, ಬೇಸಿಗೆ ರಜಕ್ಕೆ ಅತ್ತೆ ಇರೋ ಮನೆಗೆ, ಅಂದರೆ ನಮ್ಮ ಮಾವ ಅತ್ತೆ ಇದ್ದಾರೆ,
ಅದು ನಮ್ಮದೇ ಮನೆ ಮಾವ ಅತ್ತೆ ಇರುವಾಗ ಅನ್ನೋ ರೀತಿಯಲ್ಲಿ ಅಲ್ಲೇ ಬಂದು ರಜಾ ಕಳೀತಿದ್ವಿ. ಪೂರ್ತಿ 2 ತಿಂಗಳು ಇದ್ದು ಚೆನ್ನಾಗಿ ತಿಂದು ಮಾವಿನ ಹಣ್ಣಿನ ಸೀಸನ್ನು ಚೆನ್ನಾಗೇ ಇದ್ದುಕೊಂಡು ಮಾಡಿ ಹೋಗ್ತಾಯಿದ್ವಿ. ಸೊ ಒಂದು ಕ್ವೆಶನ್ ಮಾರ್ಕ್ ನನಗೆ, ಈ ಒಂದು ಸ್ಟೋರಿಯಲ್ಲಿ ಅತ್ತೆ ಮಾವನ್ನ ನಾನು ನೋಡ್ಕೊಳ್ಳೋಂಥ ಪರಿಸ್ಥಿತಿ ಎಲ್ಲಿ ಬಂತು? ನಮ್ಮ ಮಾವನವ್ರು ತೀರ್ಕೊಂಡು ಇಲ್ಲಿಗೆ 8ರಿಂದ 9 ವರ್ಷ, 9-10 ವರ್ಷನೇ ಆಗೋಯ್ತು, 10 ವರ್ಷ ಆಗೋಯ್ತು. ಅತ್ತೆ ತೀರ್ಕೊಂಡು ಇಲ್ಲಿಗೆ 2ರಿಂದ 3 ವರ್ಷ. ಸೊ ಮಾವನವ್ರು ತೀರ್ಕೊಂಡಾಗ ನಾನು ಇನ್ನೂ ದಾವಣಗೆರೆಯಲ್ಲೇ ಇದ್ದೆ, ಇನ್ನೂ ಶಿಫ್ಟ್ ಕೂಡ ಆಗಿರಲಿಲ್ಲ, ಇಲ್ಲೇ ಇದ್ದರು ಮಾವನವರು. ನನ್ನ ಮಗ 9th ಓದ್ತಾ ಇದ್ದ. ಸೊ 9th ಸಮ್ಮರ್ ಹಾಲಿಡೇಸಲ್ಲಿ ಲಾಸ್ಟ್ ಇನ್ನೇನು ಎಕ್ಸಾಮ್ ಇತ್ತು, ಆ ಟೈಮಲ್ಲಿ ಮಾವನವ್ರು ತೀರ್ಕೊಂಡಿದ್ದು. ನಾವು ಬಂದು ಇಲ್ಲೇ ಇದ್ದು ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು, ರಜಾ ಅಲ್ವಾ, ಅತ್ತೆ ಜೊತೆಗೆ ಇದ್ದು ರಜಾ ಮುಗಿಸ್ಕೊಂಡು ನಾವು ಹೋದ್ವಿ. ಸುಮಾರು ಜನ ವ್ಯೂವರ್ಸ್ಗೂ ಗೊತ್ತು, ನಮ್ಮ ಮನೆ ವರಮಹಾಲಕ್ಷ್ಮಿ ಪೂಜೆ ಅಂದರೆ ನಮ್ಮ ಮನೆಯ ಪಾಯ ಪೂಜೆ ಮಾಡುವಾಗ ಅತ್ತೆ ಇದ್ದರು ಅಂತಿದ್ರು, ಅಯ್ಯೋ ನೀವು ಅಷ್ಟು ದೂರ ಹೋಗ್ಬಿಡ್ತೀರಾ ಹಾಗೆ ಹೀಗೆ ಅಂತ. ಪಾಪ ಅವ್ರಿಗೆ ಅಲ್ಲಿ ಹೋಗ್ಬಿಡ್ತಾರೆ, ಪಕ್ಕದಲ್ಲೇ ಇದ್ದರು ಅನ್ನೋದೊಂದು ಬೇಜಾರಿತ್ತು. ಎಲ್ಲ ಪೂಜೆಗಳಿಗೂ ಬಂದು ಕುತ್ಕೊಳ್ಳೋರು. ಚೆನ್ನಾಗೇ ಇದ್ವಿ. ಅದೇನೋ ಕಮೆಂಟ್, ಅದಕ್ಕೆಲ್ಲ ಆಮೇಲೆ ಬರ್ತೀನಿ, ಕಮೆಂಟಿಗೆ ಆಮೇಲೆ ಬರ್ತೀನಿ, ನನ್ನ ಸ್ಟೋರಿ ಹೇಳಿಬಿಡ್ತೀನಿ. ಸೊ ಇಷ್ಟ ಆಯಿತು. 2000 ಈಗ ನಾನು ಇಲ್ಲಿಗೆ ಶಿಫ್ಟ್ ಆಗಿ 6ನೇ ವರ್ಷ ಇದು. ಮತ್ತೆ ನಾನು 10 ವರ್ಷ ಅಲ್ಲಿದ್ದು ಮತ್ತೆ ಶಿಫ್ಟಾಗಿ 6ನೇ ವರ್ಷ. ಈ ಮನೆ ಗೃಹ ಪ್ರವೇಶ ಮಾಡಿ 1 ವರ್ಷ ಖಾಲಿ, ಅಂದರೆ ಮನೆಯವರೊಬ್ಬರೇ ಇದ್ದರು. ನಮ್ಮ ಮನೆಯವರಿಗೆ 10 ವರ್ಷ ನೋಡ್ಕೊಂಡಿದ್ದು ನಮ್ಮ ಅತ್ತೆ. 10 ವರ್ಷ ಅವರಿಗೆ ತಿಂಡಿ ಊಟ ಎಲ್ಲ ಕೊಟ್ಟು ನೋಡ್ಕೊಂಡಿದ್ದು ನಮ್ಮ ಅತ್ತೆ. ನಾವು ಯಾವತ್ತಿಗೂ ಸಪ್ರೇಟಾಗಿದ್ದೀವಿ ಅಂತ ನಮಗೆ ಅನ್ನಿಸ್ಲೂ ಇಲ್ಲ. ಅದೇ ಥರ ನಾವಿದ್ವಿ. ಯಾಕಂದರೆ ನಮ್ಮ ಮಾವನವ್ರು ಚೆನ್ನಾಗಿ ದುಡ್ದಿದ್ರು, ಅವರ ಒಂದು ಮನೆ ಅವ್ರು ದುಡ್ದಿದ್ರಲ್ಲಿ ನಾವು ಇದ್ದೀವಲ್ಲ, ಅಥವಾ ಯಾವುದೇ ಭಾವನ ಮನೆಗೆ ಹೋಗ್ತಾ ಇದ್ದೀವಿ, ಇನ್ಯಾರ್ದೋ ಮನೆಗೆ ಹೋಗ್ತಾ ಇದ್ವಿ, ನಮಗೆ ಅನ್ನಿಸ್ಲಿಲ್ಲ. ನಮ್ಮ ಮಾವ ಇರೋ ತನಕ ಅವ್ರ ಮನೆ ಅಂದ್ಕೊಂಡೇ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ, ಚೆನ್ನಾಗೇ ಇತ್ತು. ಇದೆಲ್ಲ ಆಯಿತಾ? ಸೊ ನಮ್ಮ ಪಾಲಿಗೆ ಏನು ಕೊಟ್ಟಿದ್ರು? ಒಂದು ಯೋಚನೆ ಮಾಡಿ, 9 ಜನ ಅಣ್ಣ ತಮ್ಮದ್ರು, ಒಬ್ಬಳು ಮಗಳು ನಮ್ಮ ಮಾವನವ್ರಿಗೆ, ಅಲ್ಲಿ 10 ಜನ ಮಕ್ಕಳು. 10 ಜನದಲ್ಲಿ ಎಷ್ಟು ಜನ ನನ್ನ ವೀಡಿಯೋಸ್ ನೋಡ್ತಾರೆ? ಯಾಕಂದರೆ ನನಗೆ ಪೂರ್ತಿ ಕುಟುಂಬದ ಸಪೋರ್ಟ್ ಇದೆ. ಅಷ್ಟು ಜನ ವೀಡಿಯೋಸ್ ನೋಡುವಾಗ ನಾನು ಕೂತ್ಕೊಂಡು ನಮ್ಮ ಮಾವ ಏನೂ ಕೊಟ್ಟಿಲ್ಲ, ಅಥವಾ ನಮ್ಮ ಮಾವ ಇಷ್ಟು ಕೊಟ್ಟರು ಅಷ್ಟು ಕೊಟ್ಟರು ಅಂತ ಸುಳ್ಳು ಹೇಳಿದ್ರೆ ಪ್ರಶ್ನೆ ಮಾಡ್ತಾರಾ ಇಲ್ವಾ? ಇಷ್ಟು ದೊಡ್ಡ ಕುಟುಂಬ ಇಟ್ಕೊಂಡು ನಾನು ಏನಾದರೂ ಸುಳ್ಳು ಹೇಳೋಕ್ಕಾಗತ್ತಾ? ಇದಕ್ಕೆ ಉತ್ತರನೂ ಕೂಡ ನಾನು ಆಮೇಲೆ ಕಮೆಂಟ್ ತೊಗೊಂಡು ಹೇಳ್ತೀನಿ. ರಮ್ಯಾ ಗೌಡ ಹಾಯ್, ನಿಮಗೋಸ್ಕರನೇ ಹೇಳ್ತಾ ಇರೋದು. ಸೊ ನಮ್ಮ ಪಾಲಿಗೆ ಈ ಅರ್ಧ ಮನೆ ಕೊಟ್ಟಿದ್ದರು. ಹಾಗೆ 1.5 ಅಷ್ಟು ಸೈಟ್ ಬಂದಿತ್ತು. ಹಾಗೆ 1.5 ಎಕರೆ ಮಾವಿನ ತೋಟ. ಈ ಮನೆ ಕಟ್ಟಿಸುವಾಗ ಮಾವಿನ ತೋಟನ ನಾವು ಕಳ್ಕೊಬೇಕಾಯಿತು. ಸೈಟ್ನ ಏನೋ ಒಂದು ಕಷ್ಟಗಳು ಬಂತು, ಕಳ್ಕೊಂಡ್ವಿ. ನಮಗೆ ಉಳಿದಿದ್ದು ಇದೊಂದು ಮನೆ. ಸೊ ನಾವು ಈ ಮನೆ ಅಷ್ಟೇ ಇಟ್ಕೊಂಡು ಈ ಮನೆ ಕಟ್ಟಿಸುವಾಗ ಒಂದು ಸೈಟಿನ ಆಫರ್ ಬಂತು. ಸರಿ, ಕಷ್ಟನೋ ಸುಖನೋ ಆ ಸೈಟ್ ತೊಗೊಂಬೇಡ ಅಂತೇಳಿ ಒಂದು ಸೈಟ್ ತೊಗೊಂಡ್ವಿ. ಆ ಸೈಟಲ್ಲಿ ನಾವು ಒಂದು ಕೆಳಗಡೆ ಒಂದು ಕಾಂಪ್ಲೆಕ್ಸ್ ಥರ ಕಟ್ಟಿಸಿ ಮೇಲೆ ಬಾಡಿಗೆ ಕೊಡೋಕ್ಕೆ ಮನೆಗಳಂತ ಕಟ್ಸಿದ್ವಿ. ನಮಗೆ ಐಡಿಯಾನೂ ಇರಲಿಲ್ಲ, ನಾವು ಇನ್ನೊಂದು ದೊಡ್ಡ ಮನೆ ಕಟ್ಟಿಸ್ತೀವಿ ಅನ್ನೋದು ಒಂದು ಐಡಿಯಾ ಇರಲಿಲ್ಲ. ಮಗನ ಮೆಡಿಕಲ್ ಓದಿಸ್ತೀವಿ ಅಂತ ತಲೆಯಲ್ಲಿರಲಿಲ್ಲ. ಆಸೆ ಇತ್ತು. ಇನ್ನೂ ಅವ್ನು PUC ಏನೋ ಓದ್ತಾ ಇದ್ದ, PUCನಿಲ್ಲ 10th ಸ್ಟ್ಯಾಂಡರ್ಡು ಓದ್ತಾ ಇದ್ದ. ಅದಾದಮೇಲೆ PUCಗೆ ಅವ್ನು ಸೇರಿಕೊಂಡ. ಆ ಮನೆ ಆಯಿತು. ಮೀನ್ಸ್ ಕೋವಿಡ್ ಟೈಮಲ್ಲಿ ಆ ಮನೆಯದು ನಂಗೆ ಸಿಂಪಲಾಗಿ ಪೂಜೆ ಮಾಡ್ಕೊಂಡ್ವಿ ನಾವು. ಅದಾದಮೇಲೆ ನಮಗೆ ನಮ್ಮ ಮನೆಯವರ ಅಜ್ಜಿ, ಅಂದರೆ ದೂರದ ಸಂಬಂಧಿ, ಅವರ ಒಂದು ಜಮೀನು ತಗೊಳ್ಳೋಂಥ ಅವಕಾಶ ಸಿಕ್ತು ನಮಗೆ. ಸೊ ಆವಾಗ ಬಂದಿದ್ದ ಪ್ರಶ್ನೆ, ಹೇಗೆ ನಾವು ಈಗ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಇದೆ, ಬಟ್ ಒಂದಷ್ಟು ಜಮೀನು ಇರಬೇಕಲ್ವಾ ಅಂತ ಅಂದ್ಕೊಂಡು 3 ಎಕರೆ ಜಮೀನು, ತುಂಬ ಕಷ್ಟದಲ್ಲಿದ್ವಿ, ಆದರೂ ಹೇಗೋ ಮಾಡೋಣ ಅಂಥೇಳಿ 3 ಎಕರೆ ಜಮೀನನ್ನ ತೊಗೊಂಡ್ವಿ. ಆ ಜಮೀನನ್ನ ತೊಗೊಂಡು ಮಾವಿನ ತೋಟ ಕಟ್ಸಿದ್ವಿ, ಮಾವಿನ ಗಿಡ ಕಟ್ಸಿದ್ವಿ. ಮಾವಿನ ಗಿಡ ಕಟ್ಟಿಸಿ ಅದೇ ಜಾಗದಲ್ಲಿ ಒಂದು ನೀರಿನ ಘಟಕನ ನಾವು ಸ್ಟಾರ್ಟ್ ಮಾಡಿದ್ದು. ಅದು ಕೂಡ ನೀರಿನ ಘಟಕ ಶುರು ಮಾಡಿ ಇಲ್ಲಿಗೆ ಒಂದು 7-8 ವರ್ಷ ಆಯಿತು. ನೀರಿನ ಘಟಕ ಶುರು ಮಾಡಿ ಚೆನ್ನಾಗಿ, ಅವಾಗ ಎಲ್ಲೂ ತುಂಬ ಇರಲಿಲ್ಲ ನೀರಿನ ಗಾಡಿಗಳು. ಈಗಂತೂ ಎಲ್ಲ ಒಂದು ಊರಿಗೂ ಸುಮಾರಾಗಿದೆ, ಅವಾಗ ಇರಲಿಲ್ಲ. ಅವಾಗ ಚೆನ್ನಾಗಿ ನಮಗೆ ಇನ್ಕಮ್ ಕೂಡ ಆಗ್ತಾಯಿತ್ತು. ಅದ್ರ ಜೊತೆಗೆ ನಮ್ಮ ಮನೆಯವರು ಬಿಸ್ನೆಸ್ ಶುರು ಮಾಡಿದಾಗ ನಮ್ಮದು ಸಿಲಿಂಡ್ರದ್ದು ಒಂದು ಏಜೆನ್ಸಿಯಿಂದ ಈ ಒಂದು ಪಾಯಿಂಟ್, ಇಂಡಿಯನ್ ಗ್ಯಾಸ್ದು ಒಂದು ಪಾಯಿಂಟ್ ಮಾಡ್ಕೊಂಡಿದ್ರು. ಮೊಬೈಲ್ದು ಕಮ್ಯುನಿಕೇಷನ್ಸ್ ಶಾಪ್ ಇತ್ತು, ರಿಯಲ್ ಎಸ್ಟೇಟಲ್ಲಿದ್ದರು.
ಒಂದು ಬಿಸ್ನೆಸ್ ಅಲ್ಲ ಅವ್ರು ಮಾಡಿದ್ರು, ತುಂಬ ಕಷ್ಟಪಟ್ಟು ದುಡಿದಿದ್ದಾರೆ, ತುಂಬ ಕಮಿಟ್ಮೆಂಟ್ ಮಾಡಿಕೊಂಡೆ ನಾವು ಪ್ರತಿ ಪ್ರಾಪರ್ಟಿ ಮಾಡ್ಕೊಂಡು, ಬಟ್ ಅದನ್ನು ಕ್ಲಿಯರ್ ಆದ ತಕ್ಷಣ ಇನ್ನೊಂದು ಕೈ ಹಾಕೋದು, ಧೈರ್ಯವಾಗಿ ಕೈ ಹಾಕೋಣ ಹೇಗೋ ಆಗುತ್ತೆ ಅಂತ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಈಗ 4 ವರ್ಷ ಅಷ್ಟೇ. ನಂದು ಯೂಟ್ಯೂಬಲ್ಲಿ ಏನು ಮಹಾ ಸ್ಯಾಲ್ರಿ ಬರುತ್ತೆ. ನಾನು ಹೇಳ್ತೀನಲ್ಲ, ನಾನು ಮಾಡೋ ಟ್ರಾವೆಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಇಷ್ಟು ಖರ್ಚು ಮಾಡ್ತಾರ ಅಂತ ಅನಿಸುತ್ತೆ. ನಾನು ದುಡಿದಿದ್ದೆಲ್ಲ ನಾನು ಟ್ರಾವೆಲ್ಗೆ ಖರ್ಚು ಮಾಡ್ತೀನಿ, ಹೋಗೋದು ಬರೋದು, ಅಲ್ಲೇನೋ ಕೆಲಸ ಇರುತ್ತೆ, ಇನ್ಯಾರಿಗೋ ಗಿಫ್ಟ್ ಕೊಡಬೇಕು, ನಾನೇನೋ ಆಸೆ ಪಟ್ಟಿದ್ದು ತೊಗೋಬೇಕು, ಈ ಥರದಕ್ಕೆ ನಾನು ಖರ್ಚು ಮಾಡ್ಕೊಳ್ತೀನಿ. ಸೊ ಕಂಪ್ಲೀಟಾಗಿ ಅವ್ರು ದುಡ್ದಿದ್ದು, ಅವರ ಸೇವಿಂಗ್ಸು ಪ್ರತಿಯೊಂದನ್ನು ನಾವು ಇನ್ವೆಸ್ಟ್ ಮಾಡ್ತಾ ಬಂದ್ವಿ. ಮಗನ ಓದಿಸಿದ್ವಿ, ಅವನದು ಸ್ವಲ್ಪ ಕಮಿಟ್ಮೆಂಟ್ ನಮ್ಮ ತಲೆ ಮೇಲೆ ಬಂತು. ಎಜುಕೇಷನ್ ಲೋನ್ ಮಾಡಿಸ್ಕೊಂಡಿದ್ದೀವಿ. ನಾವು ಈ ಮನೆ ಕಟ್ಸೋಕ್ಕೆ ಲೋನ್ ಮಾಡಿಸಿದ್ವಿ, ಆ ಮನೆ ಕಟ್ಸೋಕ್ಕೆ ಲೋನ್ ಮಾಡ್ಕೊಂಡಿದ್ದೀವಿ. ಆ ಮನೆ ಏನಂದರೆ ಒಂದು ಮನೆ ಕಟ್ಸ್ಕೋಬೇಕು, ಯಾಕಂದರೆ ನಾಳೆ ಮಗ ಇಲ್ಲೇ ಬಂದು ಸೆಟ್ಲ್ ಆಗ್ತಾನೆ ಅಂತ ಎಲ್ಲ ಅಂದ್ಕೊಂಡಾಗ ಒಂದು ಮನೆ ಕಟ್ಸಿದ್ರೆ ಚೆನ್ನಾಗೆ. ಯಾಕಂದರೆ ಈ ಮನೇಲಿ ಎಲ್ಲೂ ಗಾಳಿ ಇಲ್ಲ, ಬೆಳಕಿಲ್ಲ, ಉದ್ದಕ್ಕೆ ರೈಲ್ವೆ ಬೋಗಿ ಥರ ಇದೆ, ಬಟ್ ಗಾಳಿ ಬೆಳಕು ಇಲ್ವಲ್ಲ ಅಂತ ಅಂದ್ಕೊಂಡು ಒಂದು ಮನೆ ಕಟ್ಸ್ಬೇಕಂತ ಯೋಚನೆ ಮಾಡಿ ಒಂದು ಮನೆನ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದು. ನಾವು ಚೂರುಪಾರು ಇದ್ದ ಆಸ್ತಿಗಳನ್ನೆಲ್ಲ ಕಳ್ಕೋಬೇಕಾಯ್ತು ಆ ಮನೆಗೋಸ್ಕರ. ನಮ್ಮ ಕಷ್ಟ ಸುಖ ಇದೆಲ್ಲ ನಮ್ಮ ಪರ್ಸ್ನಲ್, ನಮ್ಮ ಸ್ಟ್ರಗಲ್. ಇದನ್ನು ರಮ್ಯಾ ಅವರೇ ಕೇಳಿಸ್ಕೊಳ್ಳಿ. ಹಾಗೆ ಇದೇ ಊರು ಅಂತ ಹೇಳಿರುವಂಥ ಪ್ರವೀಣ್ ಅವರು, ಮುರಳಿ ಅವರು ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ಪ್ರವೀಣ, ಮುರಳಿನ, ರಮ್ಯಾ, ಹುಡುಗಿನ ಎರಡೂ ಅಲ್ವಾ ಅದು ನನಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ನಿಮ್ಮೆಲ್ರಿಗೂ ಉತ್ತರ ಕೊಡಬೇಕಲ್ಲ ಅಂಥೇಳಿ ಕೂತ್ಕೊಂಡು ನಾನು ಇವಾಗ ಈ ವಿಡಿಯೋನ ಶೂಟ್ ಮಾಡಬೇಕಾಗಿದೆ. ಹಾಗೆ ಸೋಷಿಯಲ್ ಬ್ಲೇಸ್ ಅಂತ ಒಂದು ವೆಬ್ಸೈಟ್ ಇದೆ. ಒಂದು ಕೆಲಸ ಮಾಡಿ, ನನ್ನ ಚಾನಲ್ನ ಲಿಂಕ್ ತೊಗೊಂಡು ಹೋಗಿ ಅಲ್ಲಿ ಪೇಸ್ಟ್ ಮಾಡಿ ನೀವು ಅಲ್ಲಿನ ಹೋದರೆ ನಿಮಗೆ ನನ್ನ ಅರ್ನಿಂಗ್ಸ್, ಇಲ್ಲಿ ತನಕದ ನನ್ನ ಅರ್ನಿಂಗ್ಸ್ ಗೊತ್ತಾಗುತ್ತೆ. ಆ ಅರ್ನಿಂಗ್ಸಲ್ಲಿ ನಾನು ನನ್ನ ಗಾಯೋಸ್ಕ್ಲಿಟ್ ಕುಟುಂಬದ ಈವೆಂಟ್ಗಳಿಗೆ ಖರ್ಚು ಮಾಡಿದ್ದೀನಿ, ಟ್ರಾವೆಲ್ ಮಾಡಿದ್ದೀವಿ ಸಿಕ್ಕಾಪಟ್ಟೆ. ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ, ಇಳಕಲ್ಲು, ಚಳ್ಳಕೆರೆ, ಮೊಳಕಾಲ್ಮೂರು, ಮೈಸೂರು, ಹೀಗೆ ಬೇಕಾದಷ್ಟು ಟ್ರಾವೆಲ್ ಮಾಡಿದ್ದೀವಿ. ಅದು ಯೂಟ್ಯೂಬ್ ಕೆಲಸಕ್ಕೋಸ್ಕರ ಟ್ರಾವೆಲ್ ಮಾಡಿದ್ದೀವಿ. ಹಾಗೆ ನಾನು ಚೂರುಪಾರು ನನಗಿಷ್ಟ ಆಗಿದ್ದು ಒಂಚೂರು ಗೋಲ್ಡು, ಬಟ್ಟೆನೋ, ರೇಷ್ಮೆ ಸೀರೆನೋ ತೊಗೊಂಡಿದ್ದೀನಿ. ಆ ಅರ್ನಿಂಗ್ಸ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಆ ಮನೆಯ ಒಂದು ಕಟ್ಟಿಗೆಗೆ ನಾನು ದುಡ್ದಿದ್ದು ದುಡ್ಡು ಆಗಲ್ಲ ಅಂತ ಯೋಚನೆ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಇದಿಷ್ಟು ಪೀಠಿಕೆ ಯಾಕೆ ಅಂದರೆ ಈಗ ಮ್ಯಾಟ್ರಿಗೆ ಬರ್ತೀನಿ. ಏನಂತ ಒಂದಷ್ಟು ಜನ ಇದ್ದಾರೆ ಪಾಪ, ಅವ್ರಿಗೆ ತುಂಬ ಡೆಸ್ಪರೇಟ್ ಆಗಿಬಿಟ್ಟಿದ್ದಾರೆ ಅವರು. ಏನಂದರೆ ಡಾಕ್ಟರ್ ಆಗೋಕ್ಕೆ ಏನು ಓದಬೇಕು ಅನ್ನೋದು ನಾಲೆಜ್ ಇಲ್ಲ ಅವರಿಗೆ. ಅದೆಲ್ಲದಕ್ಕೂ ಉತ್ತರ ಕೊಡ್ತೀನಿ, ಬನ್ನಿ ಬೇಗ ತೆಗೆದು ಉತ್ತರ ಕೊಡ್ತಾ ಹೋಗ್ತೀನಿ. ನನ್ನ ವ್ಯೂವರ್ಸ್ಗಂತೂ ಆಲ್ರೆಡಿ ಗೊತ್ತು, ನಾನು ನಿಮಗೋಸ್ಕರ ಈ ವಿಡಿಯೋ ಮಾಡ್ತಿಲ್ಲ. ಯಾರೋ ಪಾಪ ಹಾಕಿದ್ರಿ ಇವತ್ತು, ಮ್ಯಾಮ್ ನಮ್ಮ ಮೇಲೆ ಬೇಜಾರಾಗಿದ್ರೆ ಹಾಗೈತೆ, ನಿಜವಾಗ್ಲೂ ದಯವಿಟ್ಟು ಆ ಥರ ಎಲ್ಲ ಯೋಚನೆ ಮಾಡಿಬಿಡಿ. ಹೆಸರು ಹೇಳ್ತೀನಿ ಯಾರು ಏನು ಹಾಕಿದ್ದಾರೆ ಅಂತ, ಆದರೂ ಇದರಲ್ಲಿ ನಿಮಗೂ ಅರ್ಥ ಆಗುತ್ತೆ ನಾನು ಯಾವ ವಿಚಾರ ಮಾತಾಡ್ತಾ ಇದ್ದೀನಿ ಅಂತ. ಒಂದಷ್ಟು ಜನ ಸಿಂಪಲ್ ಲೈಫ್ ಇದೇನಾ ಅಂಥೇಳಿ ರವೀಂದ್ರ ಅವರು ಕೇಳ್ತಾ ಇದ್ದಾರೆ. ಹೌದು ಸರ್, ನನ್ನ ಮಟ್ಟಕ್ಕೆ ಸಿಂಪಲ್ ಲೈಫ್ ಅಂತಂದರೆ ಆಡಂಬರವಾಗಿ ಬದುಕೋದಕ್ಕಿಂತ ಸಿಂಪಲ್ ಲೈಫ್ ತುಂಬಾ ಇಂಪಾರ್ಟೆಂಟ್. ನಾನು ಅದನ್ನು ಪಾಲಿಸ್ತೀನಿ. ಬಿಲ್ಡಿಂಗ್ ಕಟ್ಟಿಸ್ಕೊಂಡ ತಕ್ಷಣ ಸಿಂಪಲ್ ಅಂತ ಅಲ್ಲ, ಸಿಂಪ್ಲಿಸಿಟಿ ಯಾವುದ್ರಲ್ಲಿ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟು. ಏನದು ಮಾಡೋದೆಲ್ಲ ಆಡಂಬರ ಅಂತ. ಏನು ಆಡಂಬರ ಮಾಡಿದ್ದೀವಿ ನಾವು ತಿಳ್ಕೊಂಡಿದ್ದೀರಾ? ನೀವು ಯಾರು? ಒಂದು ನನ್ನ ಓಪನ್ ಚಾಲೆಂಜ್, ಇಲ್ಲಿ ಕಮೆಂಟ್ ಹಾಕಿರೋ ಅಂಥ ನಮ್ಮ ಊರಿನ ಮುರಳಿಯವರು, ನಮ್ಮ ಊರಿನ ಪ್ರವೀಣ್ ಅವರು, ಹಾಗೆ ಎಲ್ಲೋ ಬಚ್ಚಿಟ್ಕೊಂಡಿರುವಂಥ ರಮ್ಯಾ ಗೌಡ ಅವರೇ, ದಯವಿಟ್ಟು ನಮ್ಮ ಊರಿಗೆ ಬನ್ನಿ. ಸಂತೆಬೆನ್ನೂರು ಸರ್ಕಲಿಗೆ ಬಂದರೆ ನಿಮ್ಗೆ ಯಾರು ಬೇಕಾದ್ರೂ ಕರ್ಕೊಂಬಂದು ನಮ್ಮ ಮನೆಗೆ ಬಿಡ್ತಾರೆ. ಬನ್ನಿ, ಈ ಕ್ಯಾಮ್ರಾನ ನಿಮ್ಮ ಕಡೆಗೂ ತಿರ್ಸ್ತೀನಿ, ನಮ್ಮ ಕಡೆಗೂ ತಿರ್ಸ್ತೀನಿ, 2-3 ಕ್ಯಾಮ್ರಾಮನ್ನ ಕರ್ಸೋಣಂತೆ, ಶೂಟ್ ಮಾಡೋಣ. ನಿಮ್ಗೆ ಏನೇನು ಪ್ರಶ್ನೆ ಇದೆ ಕೇಳಿ, ಅದೆಲ್ಲದಕ್ಕೂ ಉತ್ತರ ಕೊಡ್ತೀನಿ. ಇದು ನನ್ನ ಓಪನ್ ಚಾಲೆಂಜ್. ಒಂದು ಕಿಂಚಿತ್ತಾದರೂ ನಿಮಗೇನಾದರೂ ಧೈರ್ಯ ಇದ್ದರೆ ಎದುರಿಗೆ ಬನ್ನಿ. ಹಿಂದೆ ಕೂತ್ಕೊಂಡು ಐಡೆಂಟಿಟಿನ ಮುಚ್ಚಿ ನೀವು ಕಮೆಂಟ್ ಹಾಕೋದಲ್ಲ. ನಂಗೆ ತುಂಬ ಚೆನ್ನಾಗಿ ಗೊತ್ತು ಯಾರು ಅಂತ. ಅಷ್ಟಕ್ಕೂ ಇಲ್ಲಿ ಬಂದಿರೋಂಥ ಅಷ್ಟು ಅಬ್ಯೂಸಿವ್ ಕಮೆಂಟ್ಸ್ಗೆ ಸೈಬರ್ ಕ್ರೈಮಲ್ಲಿ ರಿಪೋರ್ಟ್ ಮಾಡಿದ್ದೀವಿ. ಲಾಯರ್ ಕೇಸ್ ಆಗಿ ನಿಮ್ಮನ್ನು ಕೋರ್ಟಿಗೆ ಎಳೆಯೋದು ತುಂಬ ಹತ್ತಿರದಲ್ಲಿದೆ. ಬಿಕಾಸ್ ನಾನು ಅದೆಲ್ಲ ಮಾಡೋಕ್ಕೆ ಮುಂಚೆ ವಿಡಿಯೋ ಮಾಡಬಾರ್ದು ಅಂತ ತುಂಬ ಇತ್ತು ಮನಸ್ಸಲ್ಲಿ. ಅದಕ್ಕೋಸ್ಕರ 2 ಡೇಸ್ ಟೈಮ್ ತೊಗೊಂಡಿದ್ದು. ಸೈಬರ್ ಕ್ರೈಮಲ್ಲಿ ರಿಪೋರ್ಟ್ ಆಗಿದೆ, ನಿಮ್ದೆಲ್ಲರದು ಕಂಪ್ಲೇಂಟ್ಸ್ ಲಾಡ್ಜ್ ಆಗಿದೆ. ನಿಮ್ಮನ್ನು ಕೋರ್ಟಲ್ಲಿ ಮೀಟ್ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ಕೋರ್ಟ್ ಮೆಟ್ಲು ಹತ್ತಬಾರ್ದು ಅನ್ನೋದೇನೋ ನಿಮ್ಮ ಉದ್ದೇಶ ಇದ್ದರೆ ನಮ್ಮ ಮನೆಗೆ ಬರಲೇಬೇಕು. ನೀವು ಬನ್ನಿ, ಮನೆಗೆ ಬನ್ನಿ, ಮಾತಾಡೋಣ. ಏನು ನಿಮ್ಮ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ನಾವಂತೂ ಕೋರ್ಟು ಕಚೇರಿಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ವಿ ಆರ್ ಆಲ್ವೇಸ್ ರೆಡಿ. ಈ ವಿಡಿಯೋ ಅಪ್ಲೋಡ್ ಆಗಿ 24 ಗಂಟೆ ತನಕ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನಿಮ್ಮ ಕಮೆಂಟ್ಸ್ನ ತೆಗೆದು ನಮ್ಮ ಮನೆಗೆ ಬರಬೇಕು ನೀವು. ಇಲ್ಲಾಂದರೆ ಬೇಡ, ಫಸ್ಟ್ ಬನ್ನಿ ನಮ್ಮ ಮನೆಗೆ ಬಂದು ನಿಮ್ದು ಏನಿದೆಯಲ್ಲ ಕಮೆಂಟ್ ಹಾಕಿದ್ರಲ್ಲ ಅದನ್ನು ನೇರವಾಗಿ ಕೇಳಿ, ರೆಕಾರ್ಡ್ ಮಾಡೋಣ. ಯಾಕಂದರೆ ಕೋಟ್ಯಾಂತರ ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ ನೋಡೋಕ್ಕೆ. ಅವ್ರಿಗೆ
ಮುಚ್ಚಿಟ್ಟು ನಾವೇನು ಮಾಡೋದು ಬೇಡ, ಎಲ್ಲ ಓಪನ್ ಆಗಿರಲಿ ಡಿಸ್ಕಷನು. ಎದುರಿಗೆ ಬನ್ನಿ, ವಿಚಾರ ಏನಂತ ಮಾತಾಡೋಣ. ಪಾಪ ತುಂಬಾ ನಿಮಗೂ ಕಷ್ಟ ಇದೆ, ಆ ಕಷ್ಟನೆಲ್ಲ ನಾನು ಬಗೆಹರಿಸ್ತೀನಿ, ಬಂದು ಕೂತ್ಕೊಳ್ಳಿ ಆಯಿತಾ. ಇದೊಂದು ನಾನು ಓಪನ್ ಚಾಲೆಂಜ್. ಮಾನ ಮರ್ಯಾದೆ ನಾಚಿಕೆ ಏನಾದರೂ ಇದ್ದರೆ ಬನ್ನಿ ಅಂತಲೇ ಹೇಳ್ತೀನಿ. ಬನ್ನಿ, ಏನೆಲ್ಲ ಕಮೆಂಟ್ಸ್ ಹಾಕಿದ್ರೆ ನಮ್ಮ ಹೀರೋಯಿನ್ ರಮ್ಯಾ ಅವರು ಕೇಳೋಣ. ಹಾಗೆ ಇನ್ನೊಂದು, ಯಾರ ಮನೆ ತಾನೇ 100% ಪರ್ಫೆಕ್ಟ್ ಆಗಿರುತ್ತೆ? ಎಲ್ಲರ ಮನೇಲೂ ಕಷ್ಟ ಬರುತ್ತೆ, ಸುಖ ಬರುತ್ತೆ, ಜಗಳಗಳಿರುತ್ತೆ, ಮನಸ್ತಾಪಗಳಿರುತ್ತೆ, ಎಲ್ಲರ ಮನೆಯಲ್ಲೂ ಇರುತ್ತೆ. ಇಲ್ಲದೇ ಇರೋ ಫ್ಯಾಮಿಲಿ ಯಾವುದು? 100ಗೆ 100% ನಾವು ತುಂಬ ಚೆನ್ನಾಗಿ ಹಿಂಗೇ ಬದುಕ್ತಾ ಇದ್ದೀವಿ ಅಂತ ಹೇಳಿದವ್ರು ಯಾರು? ನಮ್ಮ ಮನೆಯಲ್ಲೂ ಕಷ್ಟಗಳು ಬಂದಿದೆ, ನಾವು ಕೂಡ ವಾದ ಮಾಡ್ತೀವಿ, ಎಷ್ಟೋ ಸಲ ಕೋಪಗಳು ಬಂದಾಗ ಮನೆಗಳು ಜಗಳ ಆಗಿರುತ್ತೆ. ನಿಮಗೆ ಆ್ಯಕ್ಚುಲಿ ಹೇಳಿದವ್ರು ಯಾರು? ಹಿಂಗೇ ಇದ್ದೀವಿ, ಹೀಗೇ ನಾವು ಇದ್ದೀವಿ, ನಾವು ಒಬ್ರಿಗೊಬ್ರು ಜೋರಾಗಿ ಮಾತಾಡಲ್ಲ. ಐ ಆಮ್ ಸೋ ಸಾರಿ. ನಿಮ್ಮ ಒಂದು ಅಪಾರ್ಥಗಳಿಗೆ ಯಾರೂ ಹೊಣೆ ಅಲ್ಲ. ಮುರಳಿ ಅವರೇ, ನಿಜ ಜೀವನದಲ್ಲಿ ಇವರು ಹೇಗಿದ್ದಾರೆ ಎಂದು ಅಕ್ಕಪಕ್ಕದ ಜನರನ್ನು ಕೇಳಿ ನೋಡಿ. ಕ್ಯಾಮ್ರಾ ಮುಂದೆ ಬೇರೆ ರೀತಿ ಇದ್ದಾರೆ. ಯಾಕೆ ಅಕ್ಕಪಕ್ಕ? ನೀವು ಬಂದುಬಿಡಿ, ನಿಮ್ಮನ್ನು ಕರ್ಕೊಂಡೋಗಿ ಅಕ್ಕಪಕ್ಕದ ಮನೆ ನೀವು ಕರ್ಕೊಂಡು ಹೋಗಿ, ನಾನು ನಿಮ್ಮಿಂದ ಕ್ಯಾಮ್ರಾ ತೊಗೊಂಡು ಬರ್ತೀನಿ, ರೆಕಾರ್ಡ್ ಮಾಡೋಣ. ಅಕ್ಕಪಕ್ಕದ ಮನೆಯವರು ಏನು ಹೇಳ್ತಾರೆ ಅಂತ ಕೇಳೋಣ. ಅಕ್ಕಪಕ್ಕದ ಮನೆ, ಇಡೀ ಊರು ಸಂತೆಬೆನ್ನೂರು ಕರ್ಕೊಂಡು ಹೋಗಿ. ಯಾರಾದರೂ ಏನಾದರೂ ಹೇಳಿದ್ರೆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ. ದಯವಿಟ್ಟು ನೀವೇನು ಹೆದರಬೇಡಿ, ಬನ್ನಿ. ಹಾಗೆ ಪ್ರವೀಣಾ, ಎಂಥ ಪ್ರವೀಣನಪ್ಪ ನೀನು ಬಾರಪ್ಪ. ನೀನು ಬಂದರೆ ನಿಜವಾಗ್ಲೂ ಇವತ್ತು ಏಕವಚನದಲ್ಲೇ ಮಾತಾಡ್ತೀನಿ, ಯಾಕಂದರೆ ನನಗೆಲ್ಲ ಏಕವಚನದಲ್ಲೇ ಹಾಕಿದ್ದಾರೆ. ನೀನು ಬಾರಪ್ಪ ಪ್ರವೀಣ, ನಿನ್ನನ್ನೇ ಕರ್ಕೊಂಡು ನೀನು ಬಾ. ಯಾಕಂದ್ರೆ ಇದೇ ಊರೋನು ಅಂತ ಹೇಳಿದೆಯಲ್ಲ, ನಿನಗೂ ಸ್ವಲ್ಪ ನಾಚಿಕೆ ಇದ್ದರೆ ಬಾ, ನಿನ್ನನ್ನು ಕರ್ಕೊಂಡು ಹೋಗಿ ಕ್ಯಾಮ್ರಾ ತೊಗೊಂಡೇ ಹೋಗೋಣ. ಯಾರ್ಯಾರನ್ನ ಏನೇನು ಕೇಳಬೇಕಂತ ನೀನು ಲಿಸ್ಟ್ ಮಾಡ್ಕೊಂಬ. ನಮ್ಮ ಲಿಸ್ಟ್ ಬೇಡ, ನೀನು ಲಿಸ್ಟ್ ಮಾಡ್ಕೊಂಬ. ಯಾರ ಮನೆ ಕರ್ಕೊಂಡು ಹೋಗ್ತೀವಿ? ಎಲ್ಲ ಚಿಕ್ಕ ಊರಪ್ಪ, ಓಟ್ ಕೇಳಕ್ಕೆ ಹೆಂಗೆ ಓಡಾಡ್ತಿರಲ್ಲ ಹಂಗೆ ಬಾ, ಕರ್ಕೊಂಡು ಮನೆಗೆ ಹೋಗಿ ವಿಚಾರಿಸ್ಕೊಂಬರೋಣ. ಅನ್ಪೂರ್ಣ ಮಂಜುನಾಥ್ ಎಲ್ಲ ಸರಿ, ನಾನೇ ಪರ್ಫೆಕ್ಟ್, ನಾನೆಲ್ಲ ಹೇಳಿದ್ದೀನಿ. 4 ಜನರಿಗೆ ಈ ರೀತಿ ಬದುಕಬೇಕು ಅಂತ, ಅದು ಯಾರ್ದು ಹೆಸರು ತೊಗೊಂಡಿಲ್ಲ. ನನಗನ್ಸಿದೆ ಮೋಸ್ಟ್ಲಿ ಯಾರೋ ಯೂಟ್ಯೂಬರ್ಸ್ ಇರಬೇಕು, ಇಷ್ಟೊಂದು ಕಷ್ಟಪಡ್ಕೊಂಡು ಹುರ್ಕೊಂಡು ಮಾಡ್ಕೊಂಡೆಲ್ಲ ಮೆಸೇಜ್ ಹಾಕಿದ್ದಾರೆ. ನನಗೂ ಒಂದು ಡೌಟ್ ಇದೆ, ಯಾರು ಅಂತ. ರಮ್ಯಾ ಗೌಡ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಸ್ಟ್ರೈಕ್ ಆಯಿತು, ಯಾರು ಅಂತ. ತುಂಬಾ ಪಾಪ, ತುಂಬ ಎಫೆಕ್ಟ್ ಆಗಿದೆ ಅವರಿಗೆ. ನನಗೆ ಏನು ಗೊತ್ತಾ, ತುಂಬ ಆಶ್ಚರ್ಯ ಅನಿಸ್ತಾ ಇರೋದು, ನಾನು ಆಡಿರೋ ಪ್ರತಿ ಮಾತು ಅವರಿಗೆ ಅಂದ್ಕೊಂಡಿದ್ದಾರೆ. ಮೇ ಬಿ ಇದ್ರೂ ಇರ್ಬೋದೇನೋ. ನಾನು ಇದೆಲ್ಲ ಕಮೆಂಟ್ಸ್ ನೋಡುವಾಗ ಲಿಂಕ್ ಮಾಡಿದೆ, ಓ ಇವಳೇ ಅಂದ್ಕೊಂಡಿರ್ಬೇಕೇನೋ, ಅದಕ್ಕೆ ಈ ಥರ ಮಾತಾಡ್ತಿದ್ದಾಳೆ ಅನ್ನೋದು, ಈ ಥರ ನಾನು ಅಂದ್ಕೊಂಡೆ. ಐ ಆಮ್ ಸೋ ಸಾರಿ. ನನಗೆ ಪಾಪ ಅನಿಸುತ್ತೆ, ನಿಮ್ಮನ್ನು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಕಲಾ ಮಾಧ್ಯಮಕ್ಕೆ 23 ಲಕ್ಷ 24 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನನಗೆ ಎಷ್ಟು? 4.5 ಲಕ್ಷ ಸಬ್ಸ್ಕ್ರೈಬರ್ಸು. ಅಂಥ ದೊಡ್ಡ ಯೂಟ್ಯೂಬ್ ಚಾನಲಿಂದ ಪರಮ್ ಸರ್ ನಮ್ಮ ಮನೆಗೆ ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದಾರೆ ಅಂದರೆ ನಾನೇನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತನೋ, ದೊಡ್ಡ ಯೂಟ್ಯೂಬರ್ ಅಂತನೋ ಅಲ್ಲ. ಅವರ ನಮ್ಮಲ್ಲಿ ಇರುವಂಥ ಆತ್ಮೀಯತೆ. ಹೌದು, ನಾವು ಅವರಿಗೆ ತುಂಬ ಹತ್ತಿರದಿಂದ ಪರಿಚಯ, ಅವ್ರ ಮನೆಗೆ ಅವ್ರನ್ನ ಭೇಟಿ ಮಾಡಿದ್ದೀವಿ, ಆಲ್ರೆಡಿ ಒಂದು ಇಂಟರ್ವ್ಯೂ ಮಾಡಿದ್ದಾರೆ. ಇದೇ ಊರಲ್ಲಿ ದಾಟ್ಕೊಂಡು ಹೋಗುವಾಗ ಲಾಸ್ಟ್ ಟೈಮ್ ಕೂಡ ಮೇಡಮ್ ಮನೇಲಿದ್ದರೆ ಬರ್ತೀವಿ ಅಂದರು, ನಾನು ಇರಲಿಲ್ಲ. ಈ ಸಲ ಇದ್ವಿ, ಸರ್ ಬನ್ನಿ ಧಾರಾಳವಾಗಿ ಬನ್ನಿ ಅಂತ ಹೊಸ ಮನೆ ತೋರ್ಸೋಕೆ ಕರ್ಕೊಂಡು ಹೋದ್ವಿ. ಈಗ ಅವ್ರು ಬಂದಿದ್ದಾರೆ ನಮ್ಮ ಮನೆಗೆ ಅಂದರೆ ಅವರು ವೃತ್ತಿನೇ ಶೂಟ್ ಮಾಡ್ಕೊಳ್ಳೋದು. ಸೊ ನಮ್ಮ ಮಾತುಗಳನ್ನು, ನಮ್ಮ ಮನೆಯನ್ನು ಎಲ್ಲದನ್ನು ಶೂಟ್ ಮಾಡಿ ಹಾಕಿದ್ದಾರೆ. ಇದಕ್ಕೆ ನೀವು ಏನೇನೋ ಅಂದ್ಕೊಂಬಿಟ್ರೆ ಯಾರೂ ಹೊಣೆ ಅಲ್ಲ. ಐಫೋನ್ ಮತ್ತು ಆ್ಯಪಲ್ ವಾಚ್ EMI ಕಟ್ಟಿ ಕಷ್ಟಪಟ್ಟು ತೊಗೊಂಡಿದ್ದೀನಿ. ಹೋಗ್ರಿ, ನಿಮಗೇನು ಹೇಳಬೇಕು, ನಮ್ಮ ಕಷ್ಟ ನಮಗೆ ಗೊತ್ತು, ಯಾರಿಗೂ ತೋರಿಸೋ ಅವಶ್ಯಕತೆ ಇಲ್ಲ. ನಾವು ಹೇಗೆ ಬದುಕ್ತಿದ್ದೀವಿ, ಏನು ಮಾಡ್ತಿದ್ದೀವಿ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೆ ಹೇಳಿದ್ದು, ಎದುರಿಗೆ ಬಂದರೆ ವಿತ್ ಪ್ರೂಫ್ ಮುಖಕ್ಕೆ ಹಿಡಿತೀನಿ, ಅದನ್ನು ನೋಡಿಕೊಂಡು ರೆಕಾರ್ಡ್ ಮಾಡಿಕೊಂಡು ಮುಖದ ಮೇಲೆ ನೀರು ಇಳಿಸ್ಕೊಂಡು ಹೋಗ್ಬೋದು. ಪಕ್ಕ ನಾನು ಹೇಳ್ತೀನಿ, ಈ ವಿಡಿಯೋ ಅಪ್ಲೋಡ್ ಆಗಿ 24 ಅವರ್ಸಲ್ಲಿ ನಿಮ್ಮ ಮನೆಗೆ ನೋಟಿಸ್ ಬರಲಿ. ಅಲ್ಲಿ ಕಮೆಂಟ್ಸ್ ಇನ್ನೂ ಇದೆ, ಅದು ಸಾಕ್ಷಿ. ನನಗೆ ಪೊಲೀಸ್ಗೆ ತೋರ್ಸೋಕ್ಕೂ ಕೂಡ, ಸೈಬರ್ ಕ್ರೈಮಿಗೆ ತೋರಿಸಿದ್ದು ಕೂಡ ಅದೇ ಸಾಕ್ಷಿ. ಪೊಲೀಸ್ ಸ್ಟೇಷನ್ನಿಂದನೂ ಕೂಡ ಒಂದು ನೋಟಿಸ್ ಆಲ್ರೆಡಿ ಕೊಟ್ಟಿದ್ದೀವಿ ನಾವು, ಏನಾಗಿದೆ, ಏನು ಮಾಡ್ತಿದ್ದಾರೆ, ಸಂತೆಬೆನ್ನೂರಲ್ಲಿ ಯಾರು, ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ಬಿ ರೆಡಿ. ಯಾಕಂದರೆ ನಮ್ಮಷ್ಟಕ್ಕೆ ನಾವು ನಮ್ಮ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೀವಿ. ಪಕ್ಕದ ಮನೆ ಈ ಊರಲ್ಲಿ ಇನ್ನೊಂದು ಏರಿಯಾಗೆ ನಾನು ಹೋಗಿ ಕಾಲಿಟ್ಟಿಲ್ಲ. ನಮ್ಮ ಮನೆಯವ್ರ ಜೊತೆಗೆ ಹೋಗೋದು, ಫಂಕ್ಷನ್ಗಳಿಗೆ ಊಟ ಮಾಡ್ತೀನೋ, ಫಂಕ್ಷನ್ ಮುಗಿಸ್ಕೋತೀನೋ, ಇಷ್ಟು ನಂದು. ಈ ಊರಲ್ಲಿ ಜನಗಳು ಜಾಸ್ತಿ ಪರಿಚಯ ಇಲ್ಲ ನನಗೆ. ಅಂಥದ್ರಲ್ಲಿ ಒಂದು ನೆಗೆಟಿವ್ ಹಾಕಬೇಕು ಅಂದರೆ ಒಂದು ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ, ಇನ್ನೊಂದು ಹೇಗಾದರೂ ಏನಾದರೂ ಒಂದು ಕಾಲು ಎಳೆಯಬೇಕು ಅಂತ ಅವಕಾಶ ಕೊಡೋದೇ ಇಲ್ಲ. ಇಷ್ಟೊಂದು ತಿಳುವಳಿಕೆ ಇದ್ದು, ಇಷ್ಟು ಬುದ್ಧಿ ಇದ್ದು ನಾವು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ನಮ್ಮಂಥ ಮೂರ್ಖರು ಇನ್ನೊಬ್ರು ಇರಲ್ಲ. ಐಫೋನ್ ಆ್ಯಂಡ್ ವಾಚ್ ಯಾಕ್ರಿ? ಕೈಯಲ್ಲಿ ಫೋನ್ ಇದ್ದರೆ ನಾನು ಇವಾಗೆಲ್ಲ ಮುಚ್ಕೊಂಡು ಇದು ಐಫೋನ್ ಅಲ್ಲ ಅಂತ ಗೊತ್ತಾಗಲಿ ಹಿಂಗೆ ಇಟ್ಕೊಂಡು ಓಡಾಡಲ್ಲ ನಾನು. ಕಾಲ್ಸ್ ಬಂದರೆ ನೀವು ಬಂದು ಎತ್ಕೊಡ್ತೀರಾ ನನಗೆ? ಇಲ್ಲಿ ತನಕ ನಂದು 2,500 ಇಂದ 3,000 ವೀಡಿಯೋಸ್ ನಾನು ಮಾಡಿದ್ದೀನಲ್ಲ. ಸುಮಾರು ಜನ ಮ್ಯಾಮ್ ವಾಚ್ ಯಾವುದು ಹೇಳಿ, ವಾಚ್ ಯಾವುದು ಅಂತ ಹೇಳಿ ಕಮೆಂಟ್ ಹಾಕಿದ್ರು. ನಾನು ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ,
ಮಾಡ್ತಾರಲ್ಲ ಜನ ಆಡಂಬರಿಕೆ. ಓಪನಿಂಗ್ ವೀಡಿಯೋ ನಾನು ಐಫೋನ್ ತೊಗೊಂಡೆ, ನಾನು ಇವತ್ತು ಐಫೋನ್ ತೊಗೊಂಡ್ಬಿಟ್ಟೆ, ನಾನು ಆ್ಯಪಲ್ ವಾಚ್ ತೊಗೊಂಡ್ಬಿಟ್ಟೆ. ನಾನು ಎಲ್ಲೂ ಮಾಡಿಲ್ವಲ್ಲ, ಒಂದೇ ಒಂದು ವೀಡಿಯೋ ನಾನು ಅದು ತೊಗೊಂಡೆ, ನಾನು ಇದು ತೊಗೊಂಡೆ ಅಂತ ಮಾಡೇ ಇಲ್ವಲ್ಲ ಇವತ್ತುವರೆಗೂ. 1 ಗ್ರಾಮ್ ಗೋಲ್ಡ್ ತೊಗೊಂಡಿದ್ದೀನಿ ಅಂತ ನಾನು ತೋರಿಸಿಲ್ವಲ್ಲ. ಆಡಂಬರ ಅಂದರೆ ಏನು? ತೋರ್ಪಡಿಕೆ. ಕೈಯಲ್ಲಿರೋ ವಾಚ್ನ ಬಿಚ್ಚಿಟ್ಟು ವೀಡಿಯೋಗೆ ಬರಬೇಕಾ? ಅದು ನಾಟಕ ಅಲ್ವಾ? ಗೆಟ್ ವೆಲ್ ಸೂನ್. ಶೋಭಾ ಕಡೆಕೊಪ್ಪಳ, ಏನಮ್ಮ ನಾನು ಬಂದು ನಿನಗೆ ಹೇಳಿದ್ನ ತುಂಬ ಬಡವರು ಅಂತ ಹೇಳಿದ್ನ? ಆ ಇಡೀ ವಿಡಿಯೋದಲ್ಲಿ ಒಂದು ಸಿಂಗಲ್ ಕ್ಲಿಪ್ಪಿಂಗ್ ನನಗೆ ಬೇಕು. ನಾನು ಬಡವರು ಅಂತ ನಾವು ಹೇಳಿದ್ದು, ನಾವು ತುಂಬ ಶ್ರೀಮಂತರು ಅಂತ ನಾನು ಹೇಳ್ಕೊಂಡಿಲ್ವಲ್ಲ. ನಾನು ಎಲ್ಲಿ ನಮ್ಮ ಸ್ಟೇಟಸ್ ಬಗ್ಗೆ ಮಾತಾಡಿದೆ? ಕಷ್ಟಪಟ್ಟು ಮನೆ ಕಟ್ಟಿಸ್ತಾ ಇದ್ದೀವಿ ಅಂತ ಹೇಳುತ್ತಪ್ಪ. ಬನ್ನಿರಿ ಅಮ್ಮ, ಬನ್ನಿ, ನೀವು ಇಲ್ಲಿ ಬನ್ನಿರಿ, ನಾವು ಶೂಟ್ ಮಾಡೋಣ ಕೂತ್ಕೊಂಡು. ನಾನು ಹೇಳ್ತಾ ಇದ್ದೀನಲ್ಲ, ಮಾತಾಡಿರೋ ಪ್ರತಿಯೊಬ್ಬರಿಗೂ ನಾನೊಂದು ಚಾಲೆಂಜ್ ಕೊಡ್ತಾ ಇದ್ದೀನಿ, ಬನ್ನಿ ಕೂತ್ಕೊಂಡು ಮಾತಾಡೋಣ. ಇವತ್ತು ಏನಾಗಿದೆ ಗೊತ್ತಾ, ಇದು ನಮ್ಮ ಮನೆಯವರೊಂದು ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ಸೈಲೆಂಟಾಗಿರು. ಆ ಕಂಪ್ಲೇಂಟ್ ಮೂಲಕ ನೋಟಿಸ್ ಮೂಲಕನೇ ಅವ್ರನ್ನ ಕರ್ಸೋಣ, ಆ ನೋಟಿಸ್ ಮೂಲಕನೇ ಅವ್ರನ್ನ ಮಾತಾಡ್ಸೋಣ, ನೀನು ವಿಡಿಯೋ ಮಾಡಬೇಡ ಅಂತಂದರು. ಬಟ್ ನನ್ನ ವ್ಯೂವರ್ಸ್ ಅಷ್ಟು ಜನಕ್ಕೂ ಸಿಟ್ಟು ಬಂದಿದೆ. ಅವರೆಲ್ಲ ಕಮೆಂಟ್ಸ್ ಹಾಕ್ತಾರೆ, ಮ್ಯಾಮ್ ನೀವು ಪ್ರಶ್ನೆ ಮಾಡಲೇಬೇಕು, ನೀವು ಕೇಳಲೇಬೇಕು, ಅದು ಹೆಂಗೆ ಬಿಡ್ತೀರಾ, ನೀವು ಬಿಡಬೇಡಿ ಅಂತೆಲ್ಲ ಕಮೆಂಟ್ಸ್ ಇದೆ. ಹೋಗಿ ನೋಡಿ ಕಮೆಂಟ್ಸ್ನ. ಸೊ ಇಂಥ ಪರಿಸ್ಥಿತಿ ನಾನು ಸುಮ್ಮನಿದ್ರೆ ನಿಜವಾಗ್ಲೂ ನಾವೇನೋ ತಪ್ಪು ಮಾಡಿಬಿಟ್ಟಿದ್ದೀವಿ ಅಂತ ಜನರು ಅಂದ್ಕೊಳ್ತಾರೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ವಿ. ಆ್ಯಂಡ್ ನಾಗಮಣಿ ಅವ್ರಿಗೆ ನನ್ನ ಮೊಮ್ಮಕ್ಕಳ ಎಜುಕೇಷನ್ ಬಗ್ಗೆ ಚಿಂತೆ ಇದೆ. ಮ್ಯಾಮ್ ನೀವು ಬದುಕಿದ್ರೆ ದಯವಿಟ್ಟು ಬನ್ನಿ, ನನ್ನ ಮೊಮ್ಮಕ್ಕಳು ಹುಟ್ಟಿದ ಮೇಲೆ ಎಜುಕೇಷನ್ ಎಲ್ಲಿ ಮಾಡಿಸ್ತೀನಿ, ಏನು ಮಾಡ್ತೀನಿ ಅಂತ ನಿಮ್ಮ ಹತ್ರ ಒಂದ್ಸಲ ಡಿಸ್ಕಸ್ ಮಾಡಿ ನಾನು ಕಾಲೇಜು ಸ್ಕೂಲ್ಗೆ ಸೇರಿಸ್ತೀನಿ. ಹಾಗೆ ನನ್ನ ಡಿಸ್ಕ್ರಿಪ್ಷನ್, ನನ್ನ ಪ್ರತಿ ವಿಡಿಯೋದಲ್ಲಿ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಪ್ರತಿಯೊಂದು ವೀಡಿಯೋಗೂ ಡಿಸ್ಕ್ರಿಪ್ಷನ್ನ ಚೇಂಜ್ ಮಾಡ್ತಾ ಇರ್ತಾರೆ. ಅವತ್ತು ಯಾವುದನ್ನು ಪ್ರಮೋಷನ್ ಮಾಡಿರ್ತಾರೋ ಅವ್ರದನ್ನು ನಂಬರ್ ಕೊಟ್ಟಿರ್ತಾರೆ. ನನ್ನ ಡಿಸ್ಕ್ರಿಪ್ಷನ್ನು ಪ್ರತಿ ವಿಡಿಯೋಗೂ ಒಂದೇ ಇರುತ್ತೆ. ಅದರಲ್ಲಿ ನಿಮಗೆ 40ರಿಂದ 42 ಜನದ ಫೋನ್ ನಂಬರ್ ಸಿಗುತ್ತೆ. ಅಷ್ಟು ಜನರು ಪ್ರಮೋಷನ್ ಮಾಡಿದ್ದೀನಿ ನಾನು. ಸೊ ಆ 42 ಜನರಲ್ಲೂ ನಿಮಗೆ ಇಷ್ಟ ಬಂದರೂ ರ್ಯಾಂಡಮಾಗಿ ಸೆಲೆಕ್ಟ್ ಮಾಡಿ ಕಾಲ್ ಮಾಡಿಬಿಟ್ಟು ನಾನು ಎಷ್ಟೆಷ್ಟು ದುಡ್ಡು ತೊಗೊಂಡಿದ್ದೀನಿ, ಯಾರ್ಯಾರ ಹತ್ರ ಎಷ್ಟೆಷ್ಟು ದುಡ್ಡು ತೊಗೊಂಡಿದ್ದೀನಿ ಅಂತ ಒಂದು ಸಲ ಫೋನ್ ಮಾಡಿ ಕೇಳಿ. ಆ ನಂತರ ಬಂದು ಇಲ್ಲಿ ಕಮೆಂಟ್ ಹಾಕಿ. ಅಲ್ಲಿ ಓಪನ್ ಆಗಿದೆ, ನಾವೆಲ್ಲೂ ಹೈಡ್ ಮಾಡಿಲ್ಲ, ಯಾರ್ದು ಪ್ರಮೋಷನ್ ಮಾಡಿದೆ ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ನೀವು ಡೈರೆಕ್ಟಾಗಿ ಹೋಗಿ ಅಲ್ಲಿ ಹೋಗ್ಬಿಟ್ಟು ನಂಬರ್ ತೊಗೊಳ್ಳಿ, ಕಾಲ್ ಮಾಡಿ, ಒಂದು ಡಿಸ್ಕಸ್ ಮಾಡಿ, ಕೇಳಿ. ಏನಂತಾರೆ, ನಿಮಗೆ ನಂಬಿಕೆ ಬರ್ತಾ ಇದ್ದರೆ ಒಂದು 10 ಜನ ಕಾಲ್ ಮಾಡಿ ಕೇಳಿ, ಆಮೇಲೆ ಬಂದು ನನ್ನ ಹತ್ರ ಮಾತಾಡಿ. ಈ ಭ್ರಮೆಗೆ ಒಂದು ಹುಚ್ಚು ಬಿಡಿಸ್ಬೇಕು, ನೋಟಿಸ್ ಬರೋ ತನಕ ವೆಯ್ಟ್ ಮಾಡಿ. ಎವ್ರಿ ಇಯರ್ ಮನೆ ಕಟ್ತಾರೆ ಅಮ್ಮ ಮಗಳು ಇಬ್ಬರು, ಇಷ್ಟೊಂದು ದುಡ್ಡು ಎಲ್ಲಿಂದ? ನಿಮ್ಮ ಅಪ್ಪನ ಮನೆಯಿಂದ ಇಸ್ಕೊಂಬಂದಿದ್ದೀವಲ್ಲ, ಅದಕ್ಕೆ ನಿಮಗೆ ಚಿಂತೆ. ನಾನು ವರ್ಷಕ್ಕೊಂದು ಮನೆ ಕಟ್ತೀನಿ ಅಂತ ಯಾವನ್ರಿ ಹೇಳಿದ್ದು ನಿಮಗೆ? ಹೇಗೆ ನೀವು ಗೆಸ್ ಮಾಡ್ತೀರಾ? ನಮ್ಮಮ್ಮ ವರ್ಷಕ್ಕೊಂದು ಮನೆ ಕಟ್ತಾರಂತ ಯಾರು ಹೇಳಿದರು? ಅವರ ಒಂದು ಸರ್ವೀಸಲ್ಲಿ ನಮ್ಮಮ್ಮ ಮದುವೆ ಆದಮೇಲೆ ನಾನು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಇದ್ದಾಗ ನಾವು ಮೊದಲನೇ ಮನೆ ಕಟ್ಸೋಕ್ಕೆ ಶುರು ಮಾಡಿದ್ದು. ಅಲ್ಲಿಂದ ಇಲ್ಲಿಗೆ 9 ಮನೆ. ಅಂದರೆ ಒಂದು ಮನೆಯ ಮೇಲೆ 2-3 ಬಾಡಿಗೆ ಮನೆ ಕಟ್ಸಿದ್ರೆ 4 ಮನೆ ಆಯಿತಾ? ಇನ್ನೊಂದು ಮನೆ ಮೇಲೆ 3 ಮನೆ ಕಟ್ಸಿದ್ರೆ ಅಲ್ಲೊಂದು 4 ಮನೆ ಆಯಿತಾ? 8 ಮನೆ ಆಯಿತಾ? ದಾವಣಗೆರೆ ಒಂದು ಕಟ್ಸಿದ್ರೆ 9ನೇ ಮನೆನಾ? ಈಗ ಒಂದು ಕಟ್ಸ್ತಾ ಇದ್ರೆ 10ನೇ ಮನೆ. ಇದು ನಾವು ಹೇಳಿದ್ದೀವಿ ಹೊರತು ವರ್ಷಕ್ಕೊಂದು ಮನೆ ಕಟ್ಸಿದ್ರೆ ನಿಮ್ಗೇನು ಪ್ರಾಬ್ಲಮ್? ನಮ್ಮಪ್ಪ ರೈಲ್ವೆಯಲ್ಲಿ ಆಫೀಷಿಯಲು, ಸಿಕ್ಕಾಪಟ್ಟೆ ನಮ್ಮಪ್ಪ ದುಡಿದಿದ್ದಾರೆ, ಅಥವಾ ನಮ್ಮಮ್ಮನ ಸೇವಿಂಗ್ಸು, ನಮ್ಮಮ್ಮನ ಜಾಣ್ತನ, ಕಷ್ಟಪಟ್ಟು ಕೂಡಿಟ್ಟು ನಮ್ಮಮ್ಮ 10 ರೂಪಾಯಿ ಬ್ಯಾಂಕಲ್ಲಿ ಇಡೋಕ್ಕೆ ಇಷ್ಟಪಡಲ್ಲ. ನಮ್ಮಮ್ಮ ಯಾವುದೇ ಒಂದು ಪ್ರಾಪರ್ಟಿ ತೊಗೊಳೋದಕ್ಕಿಂತ ಮನೆ ಕಟ್ಟೋದ್ರ ಬಗ್ಗೆ ಅವರಿಗೆ ಹೆಚ್ಚು ಆಸಕ್ತಿ, ಮನೆ ಕಟ್ಟಿಸ್ತಾರೆ. ಯಾರು ಅಪ್ಪಂದು ದುಡ್ಡು ತಂದು ಕಟ್ಟಿಸ್ತಾ ಇಲ್ವಲ್ಲ, ನೀವು ಯಾಕೆ ಅಷ್ಟೊಂದು ಉರ್ಕೊಳ್ತಾ ಇದ್ದೀರಾ? ನಿಮಗೆ ಯಾಕೆ ಅಷ್ಟು ಕಷ್ಟ ಆಗ್ತಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಎಷ್ಟು ಹೊಟ್ಟೆ ಕಿಚ್ಚು ಇಲ್ಲಿ ಕಾಣಿಸ್ತಾ ಇದೆ ಅಂದರೆ ಕೊಡ್ತೀನಿ ಉತ್ತರ. ಈ ಪ್ರವೀಣ NH ಯಾರೋ ಫೇಲ್ ಸ್ಟೂಡೆಂಟ್ ಇರಬೇಕು ಇವನು. ಇದೇ ಸಂತೆಬೆನ್ನೂರಲ್ಲಿ ತುಂಬ ಸ್ಕೂಲ್ ಟೀಚರ್ಸ್ ಇದ್ದಾರೆ, ಹೋಗಿ ಅವ್ರನ್ನ ಇಂಟರ್ವ್ಯೂ ಮಾಡಿ, ಯಾಕಂದರೆ ತುಂಬ ಜನಕ್ಕೆ ಜೀವನ ಕಟ್ಟಿ ಕೊಟ್ಟಿದ್ದಾರೆ ಅಂತ. ನಿಂದು ಜೀವನ ಅವರೇ ಕಟ್ಕೊಟ್ಟಿದ್ದಾರಪ್ಪ. ನಿನಗೆ ಅಷ್ಟೊಂದು ಉರಿ ಇತ್ತು ಅಂದರೆ ಕಲಾ ಮಾಧ್ಯಮಕ್ಕೆ ಹೋಗಿ ಫೋನ್ ಮಾಡಿ, ಅಲ್ಲ ಅಥವಾ ಡೈರೆಕ್ಟ್ ಅವರು ಪರಮಸರ್ ಸಿಗ್ತಾರೆ, ಭೇಟಿ ಮಾಡಿ, ನಿನಗೆ ಯಾರ್ಯಾರ ಹತ್ರ ಇಂಟರ್ವ್ಯೂ ಮಾಡಿಸ್ಬೇಕು ಅವ್ರದ್ದು ಕೊಟ್ಟು ಬಾ, ಮಾಡಿಸು. ನಿನಗೆ ಇಲ್ಲಿ ನಮ್ಮ ಮನೆಗೆ ನಾನು ಇಂಟರ್ವ್ಯೂ ಮಾಡಲೇಬೇಕು ಅಂತ ಪರಮಸರ್ ಹತ್ರ ನಾನು ಕೇಳ್ಕೊಂಡಿಲ್ವಲ್ಲ, ಒಂದು ಕಾಲ್ ಮಾಡಿ ಕೇಳ್ಕೊಂಬಿಡು. ನಿನಗೆ ತುಂಬ ಸಮಸ್ಯೆ ಇದೆ, ಫಸ್ಟ್ ನೋಟಿಸ್ ನಿನಗೆ ಬರೋದು. ಫಸ್ಟ್ ನೋಟಿಸ್ ನಿನಗಲ್ಲ, ನಮ್ಮ ಹೀರೋಯಿನ್ ರಮ್ಯಾ ಗೌಡ ಅವರಿಗೆ ಫಸ್ಟ್ ನೋಟಿಸ್ ಹೋಗೋದು. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ, ಯಾರ್ದೋ ದುಡ್ಡು ಅಂತಂದರೆ ಹೆದ್ರಿಗೆ ನಿಂತ್ಕೊಂಡು ಮಾತಾಡಬೇಕು ನಿಮ್ಮಂಥವ್ರು. ನಿಜವಾಗ್ಲೂ ಹೇಳ್ತೀನಲ್ಲ, ಖರ್ಚೀಫ್ ಇಟ್ಕೊಂಡು ಬನ್ನಿ, ನಮ್ಮ ಮನೆಗೆ ಬರುವಾಗ ಖರ್ಚೀಫ್ ತೊಗೊಂಡು ಬನ್ನಿ ಒರೆಸ್ಕೊಳ್ಳೋಕ್ಕೆ. ಯಾವಳೋ ಒಬ್ಬಳು ಹಾಕಿದಾಳೆ ಕಮೆಂಟು, ತಂದೆ ತಾಯಿ ಜಗಳ ಆಡಿದ್ರೆ ಮಕ್ಕಳು ತುಂಬ ವೈಲ್ಡ್ ಆಗಿರ್ತಾರೆ ಮಕ್ಕಳು ಅಂತೆಲ್ಲ ನಾನು ಹೇಳಿದ್ನಲ್ಲ. ನನ್ನ ಟೀಚಿಂಗ್ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳಿದ್ದು, ಅದನ್ನು ಹೇಳಿದ್ದಕ್ಕೆ ಅವಳು ಹಾಕಿದ್ದಾಳೆ, ಇವಳದು ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ಇರಬೇಕು, ತಂದೆ ತಾಯಿ ಡಿವೋರ್ಸ್ ಇರಬೇಕು. ನಮ್ಮ ತಾಯಿ ದೇವ್ರಾಣೆ ಹೇಳ್ತೀನಿ, ನಿಮ್ಮಂಥವ್ರು ಇರಬೇಕು. ಎಷ್ಟು ಮನೆ ಹಾಳು ಮಾಡ್ತಿರೋ ಗೊತ್ತಿಲ್ಲ, ನಿಮ್ಮಂಥವ್ರು ಇರಬೇಕು. ನಮ್ಮ ಅಪ್ಪ ಸತ್ತು ಸ್ವರ್ಗ ಸೇರಾಯಿತು, ನಮ್ಮ ಅಪ್ಪ ಅಮ್ಮನ್ನ ಸತ್ತ ಮೇಲೆ ಡೈವೋರ್ಸ್ ಮಾಡಿಸ್ತಾ ಇದ್ದೀರ ನೀವು ಕುತ್ಕೊಂಡಲ್ಲಿ.
ಹಾಂ, ರಮ್ಯಾ ಗೌಡನಿಗೆ ಈ ವಿಡಿಯೋ ನೋಡಿ ಕಿವಿಯಲ್ಲಿ ರಕ್ತ ಬಂತಂತೆ. ರಮ್ಯಾ ಗೌಡ ಹುಷಾರಾಗಿದ್ದೀರಾ, ಇವಾಗ ಆರಾಮಿದ್ದೀರಾ? ಪ್ಲೀಸ್ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ. ನೋಟಿಸ್ ಬಂದಮೇಲೆ ನಾನು ಸ್ವಲ್ಪ ಹಣನೂ ಕಳಿಸ್ತೀನಿ, ಹಾಸ್ಪಿಟ್ಲಿಗೆ ಹೋಗಿ ಬನ್ನಿ. ಸುಮನಾ ಅರವಿಂದ್ ಅವರು ನಿಜವಾಗ್ಲೂ ನಮ್ಮ ಮನೇಲಿ ಸೀಸರ್ ಮತ್ತು ಜಾನಕಿರಾಮ ಎಷ್ಟು ಒಳ್ಳೆಯವರು ಅಂದರೆ, ನಾನು ನಾಯಿ ಥರ ಅಂತಲೂ ಅನ್ನಕ್ಕೆ ಬಾಯಿ ಬರ್ತಾಯಿಲ್ಲ ನನಗೆ. ನಮ್ಮ ಮನೇಲಿ ಅಷ್ಟು ಒಳ್ಳೆ ಸಾಕು ಪ್ರಾಣಿಗಳನ್ನು ಸಾಕಿದ್ದೀವಿ ನಾವು. ಸುಮನಾ ಅವರು ಸಿಂಪಲ್ ಲೈಫ್, ಓಕೆ. ಬೇರೆಯವ್ರಿಗೆ ಬೈದು ಇಷ್ಟು ದೊಡ್ಡ ಮನೆ ಕಟ್ಸ್ಕೊಳ್ತಾ ಇದ್ದೀವಂತ ನಾವು. ಯಾರಿಗೆ ಬೈದಿದ್ದೀನಮ್ಮ? ಪ್ಲೀಸ್ ಒಂದು ಲಿಸ್ಟ್ ಆದರೂ ಕೊಡಿ, ಯಾರಿಗೆ ಬೈದಿದ್ದೀನಿ ಕಮೆಂಟ್ ಮಾಡಿ. ಈ ವಿಡಿಯೋಕ್ಕಾದರೂ ಕಮೆಂಟ್ ಮಾಡಿ ಯಾರಿಗೆ ಬೈದಿದ್ದೀನಿ ಅಂತ. ನಿಮಗೆ ನೋಟಿಸ್ ಕಳಿಸಿಲ್ಲ, ಸೊ ನೀವು ಕಮೆಂಟ್ ಮಾಡಿ ಯಾರಿಗೆ ಬೈದಿದ್ದೀನಿ ಅಂತ. ಯಾರೋ ರಕ್ಷು ಅಂತೆ, 23 ವರ್ಷದಿಂದ ಅತ್ತೆ ಮಾವನ ನೋಡ್ಕೊಳ್ತಾ ಇದ್ದಾಳಂತೆ. ನನ್ನ ತಮ್ಮ US ಅಲ್ಲಿದ್ದಾನೆ. ಸ್ವಲ್ಪ ನಮ್ಮ ಮನೆಗೆ ಬಂದರೆ ನಾನು ಅಡ್ರೆಸ್ ಕೊಡ್ತೀನಿ, ನೀವು ಹೋಗಿ ಬನ್ನಿ, ಇಲ್ಲಾಂದರೆ ಫೋನ್ ಮಾಡಿ ಮಾತಾಡಿಸಿ. ಹಾಗೇ ನಮ್ಮಮ್ಮನ ನೋಡ್ಕೊಳ್ತಾ ಇಲ್ವಾ ಅಂತ. ನಮ್ಮಮ್ಮನ ಯಾಕೆ ನೋಡ್ಕೋಬೇಕು? ನಮ್ಮಮ್ಮ ಇಂಡಿಪೆಂಡೆಂಟ್ ಲೇಡಿ, ನಮ್ಮ ಅಪ್ಪಂದ ಪೆನ್ಷನ್ ಅಷ್ಟು ಚೆನ್ನಾಗಿ ಬರ್ತದೆ, ನಮ್ಮಮ್ಮನ ಯಾಕೆ ನೋಡ್ಕೋಬೇಕು? ತುಂಬ ಸ್ವಾರ್ಥ ಅಂತ ಅನ್ಸಲ್ಲ. ನಮ್ಮ ಅಪ್ಪಂದು ಅಷ್ಟೊಂದು ಪೆನ್ಷನ್ ಬಂದು ನನ್ನ ತಮ್ಮನ ನೋಡ್ಕೊ ಅನ್ನೋಕ್ಕೆ ನಮ್ಮ ಅಮ್ಮಂಗೆ ಇಷ್ಟ ಇಲ್ಲ. ಯಾರ ಮೇಲೂ ಡಿಪೆಂಡ್ ಆಗಿ ಬದುಕೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಗಟ್ಟಿ ಇದೀನಿ, ನಾನು ಮೆತ್ತಗಾಗೋವ್ರಿಗೂ ಇಂಡಿಪೆಂಡಾಗಿ ಬದುಕ್ತೀನಿ ಅಂತ. ಆಮೇಲೆ ಅವ್ರವ್ರ ಇಷ್ಟ, ಅವ್ರವ್ರ ಅಭಿರುಚಿ, ನೀವು ಯಾರು ಪ್ರಶ್ನೆ ಮಾಡೋಕ್ಕೆ? ಯೂಟ್ಯೂಬಲ್ಲಿ ಸುಮಾರು ಜನನ ಒಬ್ಸರ್ವ್ ಮಾಡಿ, ಅವರ ವಯಸ್ಸನ್ನು ಮುಚ್ಚಿಡ್ತಾರೆ, ಸುಳ್ಳು ಹೇಳ್ತಾರೆ. ಅವರ ಕ್ವಾಲಿಫಿಕೇಷನ್ನ 100 ಜನ ಮೆಸೇಜ್ ಮಾಡಿ ಕೇಳಿದ್ರು, ಅವ್ರ ಕ್ವಾಲಿಫಿಕೇಷನ್ ಕೇಳಲ್ಲ. ಹಾಗೆ ತೆರೆಯ ಮೇಲೊಂದು ಹಿಂದೊಂದು ಈ ಥರ ಬದುಕನ್ನು ಬದುಕ್ತಾ ಇರೋ ಎಷ್ಟೋ ಯೂಟ್ಯೂಬರ್ಸ್ ನಡುವೆ ನಾವು ಹೀಗೆ ಅಂತ ತೋರಿಸ್ಕೊಂಡ್ರೂ ಎಷ್ಟು ಮಾತುಗಳು ಬರ್ತಾ ಇದೆ ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾಯಿದೆ. ಅದೆಲ್ಲದಕ್ಕೂ ಉತ್ತರ ಕೊಡಲಿಕ್ಕೆ ನಾನಿವತ್ತು ಈ ವ್ಲಾಗ್ ಮಾಡಿದ್ದು. ದಯವಿಟ್ಟು ನನ್ನ ಸಬ್ಸ್ಕ್ರೈಬರ್ಸ್ ಕ್ಷಮಿಸಿ. ಹಾಂ, ಒಂದೆರಡು ಪಾಪ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ನಾನೇನು ಬೇರೆ ರೀತಿ ಹೇಳ್ತಾ ಇಲ್ಲ. ಹೌಸ್ ಹೋಲ್ಡ್ ಚೋರ್ಸ್ ಅಂದರೆ ಮನೆ ಕೆಲಸ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ, ಹೆಣ್ಮಕ್ಳಿಗೆ ಅಷ್ಟೇ ಅಂತ ಹೇಳಿಲ್ಲ. ಪ್ರೆಷರ್ ಹಾಕಬಾರ್ದು, ನೀನು ಮಾಡು ಅಂತ ಪ್ರೆಷರ್ ನಾನು ಅಲ್ಲಿ ಒತ್ತಿ ಹೇಳಿದ್ದೀನಿ. ನಾವೆಲ್ಲೂ ಕೆಲಸಕ್ಕೆ ಹೋಗ್ತಾ ಇಲ್ಲ ಅಂದರೆ, ಮನೇಲೇ ಇದ್ದೀವಿ ಅಂದರೆ ಗಂಡು ಮಕ್ಕಳು ಕೆಲಸ ಮಾಡಲೇಬೇಕು ಅಂತ ಅವ್ರಿಗೆ ಪ್ರೆಷರ್ ಹಾಕಬೇಡಿ. ನಾವು ಮನೇಲೇ ಇರ್ತೀವಿ, ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಬೋದು. ಇನ್ ಕೇಸ್ ನಾವು ಕೆಲಸಕ್ಕೆ ಹೋಗ್ತಾ ಇದ್ರೆ ಹಂಚ್ಕೊಂಡು ಮಾಡೋದ್ರಲ್ಲಿ ತಪ್ಪೇನಿದೆ? ಇದು ನನ್ನದೇ ವಾದ. ಆ ವಿಡಿಯೋನ ಇನ್ನೊಂದು ಸಲ ಕ್ಲೀನಾಗಿ ಕೇಳಿಸ್ಕೊಂಡು ಆಮೇಲೆ ಮಾತಾಡಿ, ಅರ್ಥನೂ ಮಾಡ್ಕೊಳ್ದೆ ಮಾತಾಡಿ ನಾನೇನು ಮಾಡೋಕ್ಕಾಗಲ್ಲ. ಹಾಂ, ನಾಲಿಗೆ ಏಕೆ ಪ್ರತಿ ಸಾರಿ ಹಾಗೆ ಮಾಡ್ತಾರೆ? ನಾನು ತುಟಿ ಒಣಗ್ತಾ ಇತ್ತು, ಯಾಕೆಂದರೆ ಬೆಳಗ್ಗೆ ಪರಮ್ ಸರ್ ಹೇಳಿದ್ದು 7 ಗಂಟೆ ನಿಮ್ಮ ಮನೇಲಿ ಇರ್ತೀನಿ ಅಂತ. ಪರಮ್ ಸರ್ ಬಂದಿದ್ದು ಮಧ್ಯಾಹ್ನ 2:15. 7 ಗಂಟೆಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ನಾನು ರೆಡಿಯಾಗಿ ಬೆಳಗ್ಗೆಯಿಂದ ಸರ್ಗೆ ವೆಯ್ಟ್ ಮಾಡಿ ಸುಸ್ತಾಗೋಗಿತ್ತು ಆಲ್ರೆಡಿ. 7 ಗಂಟೆಗೆ ತಿಂಡಿಯಾಗಿ ರೆಡಿ ಆಗ್ಬೇಕು. ನಾನು 4 ಗಂಟೆಗೆ ಎದ್ದಿದ್ದೆ. ಮನೆ ಕೆಲಸ, ಪೂಜೆ, ತಿಂಡಿ, ಅಡುಗೆ ಎಲ್ಲ ಮಾಡಿಕೊಂಡು ಅಮ್ಮನ ಕರೆಸ್ಕೊಂಡು ವೆಯ್ಟ್ ಮಾಡ್ತಾನೇ ಇದ್ವಿ. ಎಷ್ಟು ಟಯರ್ಡ್ ಆಗಿತ್ತು ಅಂತಂದರೆ ಬಿಟ್ಬಿಟ್ರೆ ಹಾಗೆ ನಿದ್ರೆ ಬರ್ತಾಯಿತ್ತು, ಅಷ್ಟು ಟಯರ್ಡ್ ಆಗಿತ್ತು. ಆ್ಯಂಡ್ ನೀರು ಕೂಡ ಕುಡಿದಿರಲಿಲ್ಲ. ಮನೇಲಿ ಗೆಸ್ಟ್ ಬಂದಿದ್ದಾರೆ ಅಂದರೆ ಹಾಗೆ ಅಲ್ವ, ನಮ್ಮದೊಂಥರ ಸಡಗರ ಸಂಭ್ರಮ ಆಗಿಬಿಟ್ಟಿರ್ತಾರೆ. ಅವ್ರ ಜೊತೆ ಮಾತಾಡೋದು, ಓಡಾಡೋದು, ಕಂಟಿನ್ಯೂಸ್ ವೀಡಿಯೋ ಶೂಟ್. ನೀವು ನೋಡ್ತಾ ಇದ್ರೆ 5 ವೀಡಿಯೋ ಹಾಕಿದರೆ ಪರಮ್ ಸರ್ ಅಂದರೆ ನಾವು ಎಷ್ಟೊತ್ತು ಮಾತಾಡಿರ್ಬೋದು, ಎಷ್ಟು ಸಮಯ ಕಳೆದಿರ್ಬೋದು. ಆ ಒಂದು ಸುಸ್ತು ನಾಲ್ಗೆ ನೆಕ್ಕೊಂಡಿದ್ದಕ್ಕೆ ಏನದು ಸುಳ್ಳು ಹೇಳ್ತಿದ್ದಾಳೆ, ಅದಕ್ಕೆ ಆ ಥರ ಮಾಡ್ತಾಳೆ. ಯಾರು ನಮ್ಮ ಹೀರೋಯಿನ್ ರಮ್ಯಾ ಅವರು, ಹೀರೋಯಿನ್ ರಮ್ಯಾ ಅವರಲ್ಲ, ಅವಳು ರಮ್ಯಾ ಆ ಥರ ಹೇಳ್ತಾ ಇರೋದು ರಮ್ಯಾ. ಹಾಗೆ ಇನ್ನೊಂದು ಏನು ಗೊತ್ತಾ, ಇಷ್ಟೆಲ್ಲ ನಾನು ಈ ಒಂದು ಏನು ಹೇಳ್ತಾರಲ್ಲ ಹೊಟ್ಟೆ ಉರಿ ಇರೋ ಜನರ ಬಗ್ಗೆ ಮಾತಾಡ್ತಾ ಒಳ್ಳೆ ಕಮೆಂಟ್ಸ್ ಹಾಕಿರೋರ ಬಗ್ಗೆ ನಾನು ಈಗ ಹೇಳೋಕ್ಕಾಗ್ತಿಲ್ಲ. ದಯವಿಟ್ಟು ನನ್ನ ಕ್ಷಮಿಸಿ. ಇವರ ಲಿಸ್ಟ್ ಇಷ್ಟು ದೊಡ್ಡದಿದೆ, ಇವ್ರಿಗೆಲ್ಲ ಉತ್ತರ ಕೊಡೋದ್ರಲ್ಲೇ ನಂದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ, ನಿಮ್ಮ ಸಪೋರ್ಟ್ಗೆ. ನಾನು ಕನೆಕ್ಟ್ ಆದೆ ಅಂತ ಹೇಳಿದ್ರು. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆಲ್ಕಮ್ ಟು ಗಾಯೂಸ್ ಕ್ಲಿಟ್ಸ್. ಹಾಂ, ವರಲಕ್ಷ್ಮಿ ಅವರು, ಈ ಥರ ಮನಿ ಹೇಗೆ ಮಾಡ್ತೀರಾ ಪ್ಲ್ಯಾನ್ ಹೇಳಿಕೊಡಿ. ದಯವಿಟ್ಟು ಮನೆಗೆ ಬನ್ನಿ ಮ್ಯಾಮ್, ಡೆಫಿನೆಟ್ಲಿ ಒಂದು ಎಕ್ಸಸೈಸ್ ತೊಗೊಂಬನ್ನಿ. ಆ ಬುಕ್ಕಲ್ಲಿ ಕ್ಲೀನಾಗಿ ಬರ್ಕೊಂಡು ಹೋಗ್ಬೋದು ಯಾವ್ಯಾವ ರೀತಿ ದುಡ್ಡು ಮಾಡ್ಬೋದು ಅಂತ. ಆಸೆ ಇಲ್ಲ ಅಂಥೇಳಿ ಮನೆ ಕಟ್ಸ್ತಾ ಇದ್ದೀರಾ, ಏನು ದೇವ್ರೆ ಇದು? ಗೀತಾರಾವ್, ಏನು ಗೊತ್ತಾ, ಆಸೆ ಇಲ್ಲ ಅಂತ ಹೇಳಿದ್ದು ಇವತ್ತಿನ ಯೂಟ್ಯೂಬರ್ಸ್ ಒಂದೇ ಒಂದು ಚಿಟಕಿ ಹೊಡೆಯೋದ್ರಲ್ಲಿ 25,000 30,000 ದುಡ್ಡು ಗಳಿಸ್ತಾರೆ. ಒಂದು ಲಿಪ್ಸ್ಟಿಕ್ ತೋರಿಸಿದ್ರೆ ಸಾಕು, ಒಂದಿನ ಅವ್ರ ಎದುರಿಗೆ ಜನರ ಎದುರಿಗೆ ಮೇಕಪ್ ಮಾಡ್ಕೊಂಡ್ರೆ ಸಾಕು, ಒಂದು ಪೊರ್ಕೆ ಕಸ ಗುಡಿಸೋ ಒಂದು ಪೊರ್ಕೆ ತೋರಿಸಿದ್ರು ಸಾಕು, ಅವ್ರಿಗೆ ದುಡ್ಡು ಬರುತ್ತೆ. ಇವತ್ತಿನವರೆಗೂ ನನ್ನ ಅಕೌಂಟಿಗೆ 10 ರೂಪಾಯಿ ಯಾವುದೇ ಪೇಯ್ಡ್ ಪ್ರಮೋಷನ್ ನನ್ನ ದುಡ್ಡು ಬಂದಿಲ್ಲ. ನಾನು ಕಷ್ಟಪಟ್ಟು ಮಾಡೋ ವೀಡಿಯೋಸ್ಗೆ ಯೂಟ್ಯೂಬ್ US ಇಂದ ಯೂಟ್ಯೂಬಲ್ಲಿ ಏನು ಸ್ಯಾಲ್ರಿ ಹಾಕ್ತಾರೆ ಆ ಸ್ಯಾಲ್ರಿ ಅಷ್ಟೇ, ಅದು ನನ್ನ ಖರ್ಚಿಗೆ. ಅದು ಬಿಟ್ಟರೆ ನಾನು ಧೈರ್ಯವಾಗಿ ಹೇಳಬಲ್ಲೆ, ಬಿಕಾಸ್ ಅಕೌಂಟ್ ಡೀಟೇಲ್ಸ್ ಕೂಡ ನನ್ನ ಹತ್ರ ಇರುತ್ತೆ. ಯಾಕಂದರೆ ಯಾವುದೇ ದುಡ್ಡು ಯಾರೂ ಕ್ಯಾಶ್ ಕೊಡಲ್ಲ, ಎಲ್ಲೆಲ್ಲೋ ಇದ್ದು ಪ್ರಮೋಷನ್ ಮಾಡಿಸ್ಕೊಳ್ಳೋದ್ರಿಂದ ಅಕೌಂಟಿಗೆ ಹಾಕ್ತಾರೆ.
ಸೂರತ್ ಅನ್ನೋ ಒಂದು ಊರಿಂದ ಬಟ್ಟೆಯನ್ನು ಪ್ರಮೋಷನ್ ಮಾಡೋಕ್ಕೆ ಫ್ಲೈಟ್ ಟಿಕೆಟ್ ಕೊಡ್ತೀವಿ, 2 ಲಕ್ಷ ದುಡ್ಡು ಕೊಡ್ತೀವಿ ಬನ್ನಿ ಅಂದರೂ ಕೂಡ ನಾವು ಯಾವುದನ್ನು ಇವತ್ತರೆಗೂ ಒಂದು ಪೇಯ್ಡ್ ಪ್ರಮೋಷನ್ ಮಾಡಿಲ್ಲ. ಮಾಡಿರೋ ಅಷ್ಟು ಪ್ರಮೋಷನ್ಸ್ ಫೋನ್ ನಂಬರ್ಸ್ ಅಲ್ಲಿ ಎದುರಿಗಿದೆ, ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಯಾರ ಹತ್ರ ಎಷ್ಟು ದುಡ್ಡು ತೊಗೊಂಡಿದ್ದೀವಿ ಅಂತ. ದುಡ್ಡು ತೊಗೊಂಡಿದ್ದೀವ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ, ಕೇಳ್ಕೊಳ್ಳಿ. ಓಕೆ, ಆಸೆ ಇಲ್ಲ ನಮಗೆ ಆಸೆ ಇಲ್ಲ, ಕಂಡೋರು ದುಡ್ಡು ಮೇಲೆ ನಮಗೆ ಆಸೆ ಇಲ್ಲ. ಕಷ್ಟಪಟ್ಟು ಏನು ದುಡಿತಾ ಇದ್ದೀವೋ ಆ ಕಷ್ಟದಲ್ಲಿ ಇನ್ನೂ ಕಷ್ಟ ಆದರೂ ಪರವಾಗಿಲ್ಲ, ಒಂದು ಒಳ್ಳೆ ಮನೆ ಕಟ್ಸ್ಕೋಬೇಕಂತ ಕಟ್ಸಿದ್ವಿ. ಮನೆ ಕಟ್ಸೋಕ್ಕೂ ಆಸೆ ಇಲ್ಲ ಅನ್ನೋಕ್ಕೂ ಏನ್ರಿ ಕನೆಕ್ಷನು? ಹೇಳಿದ್ನಲ್ಲ, ನನ್ನ ಯೂಟ್ಯೂಬ್ ಸ್ಯಾಲ್ರಿ ಮೇಲೆ ಭಾಳ ಜನರ ಕಣ್ಣಿದೆ. ಪ್ರವೀಣ ನೀನು ನೋಡ್ಕೊಳ್ಳಪ್ಪ, ಸೋಷಿಯಲ್ ಬ್ಲೇಸ್ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ಗಾಯು ಸ್ಲಿಟ್ಸ್ ಚಾನಲ್ನ ಒಂದು ಲಿಂಕ್ ಪೇಸ್ಟ್ ಮಾಡಿ ನನ್ನ ಇಲ್ಲಿ ತನಕ ಸ್ಯಾಲ್ರಿ ಎಷ್ಟು ಅಂತ ಬರುತ್ತೆ, ನಾನು ಆ ಸ್ಯಾಲ್ರಿ ಒಳಗೆ ಎಷ್ಟು ಬಿಲ್ಡಿಂಗ್ ಕಟ್ಸಿರ್ಬೋದು ಅಂತ ಒಂದು ಐಡಿಯಾ ಸಿಗುತ್ತೆ, ನೋಡ್ಕೊಳ್ಳಪ್ಪ. ಪ್ರವೀಣ ನೀನು ಇದೇ ಊರಲ್ವಾ, ಬಾ ಮರಯ್ಯ, ಬಾ ಕುತ್ಕೊಂಡು ಮಾತಾಡೋಣ, ಬಂದು ನಮ್ಮ ಮನೇಲಿ ಕೂತ್ಕೋ, ವಿಡಿಯೋ ಮಾಡೋಣ, ನಿನ್ನ ಮುಖನೂ ತೋರಿಸೋಣ ಜನಕ್ಕೆ, ನೀನು ಯಾರು ಏನು ಎತ್ತ ಅಂತ ಜನಕ್ಕೂ ಗೊತ್ತಾಗಲಿ. ನೋಟಿಸ್ ಬರೋಕ್ಕೆ ಮುಂಚೆ ನೀನಾಗಿ ಬಂದರೆ ಭಾಳ ಒಳ್ಳೇದು, ನೋಟಿಸ್ ಬಂದಮೇಲಾದರೆ ಅಲ್ಲೇ ಭೇಟಿ ಮಾಡೋಣ. ಯಾಕಂದರೆ ನಿಮ್ಮ ಕಮೆಂಟ್ಸ್ ಎಲ್ಲ ಸಾಕ್ಷಿ ಇಲ್ಲೇ ಇದೆ. ಹಾಂ, ರಮ್ಯಾ ಗೌಡ ಹೀರೋಯಿನ್ ಬಂದ್ಲು. ಐಫೋನ್ ಆ್ಯಪಲ್ ವಾಚ್ ಅಡ್ವರ್ಟೈಸ್ 4 ದಿನದಿಂದ ಚೆನ್ನಾಗಿ ಮಾಡಿದ್ಯಾ, ಎಷ್ಟು ದುಡ್ಡು ಕೊಟ್ಟರು? ಯಾರು ಕೊಡೋದು? ಐಫೋನ್ ಆ್ಯಪಲ್ ಕಂಪ್ನಿಯವ್ರು ಕೊಡ್ತಾರ? ಸೋದ್ರ ಮಾವಂದ ಕಂಪ್ನಿ ಅದು ಆ್ಯಪಲ್ನವ್ರು ಕೊಡೋಕ್ಕೆ. ಮೋಸ್ಟ್ಲಿ ನಿಮ್ಮ ಅಪ್ಪನೋ ನಿಮ್ಮ ಅಮ್ಮನೋ ಯಾರೋ ಕೊಡಿಸಿದಾರೆ ನನಗೆ ಅಂತ ಅಂದ್ಕೊಂಡಿದ್ಯಾ ಅನ್ಕೋತೀನಿ. ನಿಮ್ಮ ಮುಖಕ್ಕೆ ನಿಮ್ಮ ಯೋಗ್ಯತೆ ಇಲ್ಲ ಅಂತಂದರೆ ಎಷ್ಟಕ್ಕಿದೆಯೋ ಅಷ್ಟರಲ್ಲಿ ಇರಬೇಕು ನೀವು. ಇನ್ನೊಬ್ಬರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ನಿಮಗೆ ಯಾವ ಯೋಗ್ಯತೆ, ಯಾವ ಅರ್ಹತೆ ಇದೆ ತಿಳ್ಕೊಂಡಿದ್ದೀರಾ ನೀವು? ಫಸ್ಟ್ ಆಫ್ ಆಲ್ ಬೇಕಲ್ವಾ ಆನ್ಸರು? ಬಾರಮ್ಮ, ನಮ್ಮೂರು ದೊಡ್ಡ ಊರಲ್ಲ, ಚಿಕ್ಕ ಊರು, ಬಂದು ಕೂತ್ಕೋ, ನಿನಗೆ ಕರೆಕ್ಟಾಗಿ ಉತ್ತರ ಸಿಗುತ್ತೆ. ಈ ಥರ ದೇವ್ರ ಹೆಸರುಗಳಿಟ್ಟರೆ ಮಕ್ಕಳಿಗೆ ಒಳ್ಳೆಯದು ಅಂತ ನಾನು ಹೇಳಿದ್ರೆ ಬೇಡ. ಇದು ಹೇಳಿದ್ನಲ್ಲ, ಗಂಡು ಹೆಣ್ಣೋ ಏನೂ ಗೊತ್ತಿಲ್ಲ, ಇದು ಐಡಿ ಯಾರು ಸುಜಾತ ಸಂತೋಷ್ ಸಿಲ್ಲಿ, ನಿಮಗೆಲ್ಲ ಉತ್ತರ ಕೊಡೋಕ್ಕೆ ನಂಗೆ ನಿಜ ಟೈಮ್ ಇಲ್ಲ. ಹಾಂ, ನಮ್ಮ ಹೀರೋಯಿಂದ ಇನ್ನೊಂದು ಕಮೆಂಟ್ ಇದೆ. ಅಜ್ಜಿ IAS ಅಂತ, ಅಂದರೆ ನಮ್ಮಮ್ಮ IAS ಮಾಡಿದಾರಂತೆ. ಅಪ್ಪ 10th ಎಕ್ಸಾಮ್ ಬರೆದಿಲ್ಲ, ಇದೊಂದು ಸತ್ಯ. ಅಮ್ಮ ಪ್ರಪಂಚದಲ್ಲಿ ಇರೋ ಡಿಗ್ರಿ ಎಲ್ಲ ಮಾಡಿದ್ರು ಇನ್ಕಂಪ್ಲೀಟ್. ನಿನಗಿದೆ ನಂದು ಮಾರ್ಕ್ಸ್ ಕಾರ್ಡ್ಸ್ನ ಇಟ್ಕೊಂಡು ಬರ್ತೀನಿ, ಕರೆಸ್ತೀನಿ ನಿನ್ನ. ಮಗ ಬರೀ MBBS ಮಾಡಿ MD ಮಾಡದೇನೇ ಡಾಕ್ಟರ್ ಆಗಿದ್ದಾನೆ. ಹೇಳಿದ್ದು ನಿನಗೆ MBBS ಮಾಡಿದರೆ ಡಾಕ್ಟರ್ ಆಗೋಕ್ಕಾಗಲ್ಲ ಅಂದರೆ? ನಿನ್ನ ಅದೇ ತಿಳುವಳಿಕೆ ಮಟ್ಟ ಎಷ್ಟಿದೆ ಅಂತ ನೀನೇ ಯೋಚನೆ ಮಾಡು. MBBS ಡಿಗ್ರಿ ಮುಗೀತು ಅಂದರೆ ಡಾಕ್ಟ್ರೇ, MD ಮಾಡಬೇಕಂತಿಲ್ಲ. PG ಮಾಡಿದ್ರೆ ಒಳ್ಳೆಯದು. ಒಂದು PG ಡಿಗ್ರಿ ಇತ್ತು ಅಂತಂದರೆ, ಒಂದು ಸ್ಪೆಷಲೈಸೇಷನ್ ಮಾಡಿದ್ರೆ ಆ ಒಂದು ಫೀಲ್ಡಲ್ಲಿ ತುಂಬ ಒಳ್ಳೆಯದು, ಎಲ್ಲ ಡಾಕ್ಟರ್ಸ್ಗೂ ಒಳ್ಳೆಯದು. PG ಮಾಡಿದ್ರೇ ಡಾಕ್ಟ್ರು ಅಂತ ನಿನಗೆ ಹೇಳಿದವ್ರು ಯಾರಮ್ಮ? ಅಷ್ಟಕ್ಕೂ ನನ್ನ ಮಗ ಯಾರೋ ಒಬ್ಬರು ಹಾಕಿದ್ದಾರೆ, ಬರೀ MBBS ಮಾಡಿಸಿ ಮನೇಲಿ ಇಟ್ಕೋತೀನಿ ಅಂತ. ಇದೆಲ್ಲ ಎಲ್ಲಿಂದ ಕಲೆಕ್ಟ್ ಮಾಡ್ತಿದ್ರೆ ಇನ್ಫಾರ್ಮೇಷನ್ ನೀವು? ನಾ ಎಲ್ಲಿ ಹೇಳಿದೆ ನನ್ನ ಮಗ ನೀಟ್ ಎಕ್ಸಾಮ್ ಬರೆಯಲ್ಲ, PG ಅಟೆಂಡ್ ಮಾಡಲ್ಲ? ನಾನೆಲ್ಲಿ ಹೇಳಿದೆ? ಹೋಗ್ತಾನೋ ಹೋಗದೇ ಇರ್ತಾನೋ, ಮುಂದಿನ ಭವಿಷ್ಯ ಯಾರಿಗೂ ಗೊತ್ತಿಲ್ಲ. ನಾವೆಲ್ಲಿ ಡಿಸೈಡೇ ಮಾಡಿಲ್ವಲ್ಲ. ನಮ್ಮ ಲೈಫ್ ಡಿಸಿಷನ್ಸ್ ನೀವು ಹೆಂಗೆ ತೊಗೊಳ್ತೀರಾ? ರಮ್ಯಾ ಗೌಡ, ಪಾಪ ಅನಿಸ್ತದೆ ನಿನ್ನ ಬಗ್ಗೆ. ಹಾಂ, ರಮ್ಯಾ ಗೌಡ ನನಗೆ ಇಂಗ್ಲೀಷ್ ಬರಲ್ಲ ಅಂತಲೂ ಹಾಕಿದ್ದಾಳೆ. ರಮ್ಯಾ ಗೌಡ ನಿನ್ನಷ್ಟಂತೂ ಬರಲ್ಲಮ್ಮ, ಸಾರಿ. ಹಾಂ, ರಮ್ಯಾ ಗೌಡಂದು ಇನ್ನೊಂದಿದೆ, ಅತ್ತೆ ಮಾವ ಮಾಡಿರೋ ಆಸ್ತಿ ಬೇಕು, ಮತ್ತು ಅತ್ತೆ ಮಾವನು. ಇದಕ್ಕೆ ನಾನು ಸ್ಟಾರ್ಟಿಂಗೇ ಸ್ಟೋರಿ ಹೇಳ್ಬಿಟ್ಟಿದ್ದೀನಿ. ಅತ್ತೆ ಮಾವನ ನೋಡ್ಕೊಂಡಿಲ್ಲ ಅಂತ ರಮ್ಯಾ ಗೌಡ ನಿಂತ್ಕೊಂಡು ನೋಡಿದ್ಲಂತೆ. ನೀನು ಬಾರಮ್ಮ, ಎದುರಿಗೆ ಬಂದ್ರೇ ಒಳ್ಳೇದು, ಬೇಡ ನೋಟಿಸ್ ಬಂದ ಮೇಲೆ ಸಿಗೋ, ಅದೇ ಒಳ್ಳೇದು. ನಿನ್ನ ಹತ್ರ ಮಾತಾಡೋಕ್ಕೂ ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ನಿಮ್ಮ ಮನೆಗೆ ಬರೋ ಹುಡುಗಿ ಏನು ಕರ್ಮ ಮಾಡಿದಾಳೋ ಯಪ್ಪ, ಚೆನ್ನಾಗಿರೋ ಸಂಸಾರ ಹಾಳು ಮಾಡಿಬಿಟ್ಟಿದ್ದೀರಾ. ಹಾಗೆ ಶಾಂತಕುಮಾರಿ ಮೇಡಮು, ಅಮ್ಮ ಮಗಳು ಹಂಗೆ, ಅಮ್ಮ ಮಗಳು ಹೀಗೆ. ನಾನು ಹೇಳ್ತೀನಲ್ಲ, ಬಾಯಲ್ಲಿ ಮಾತಾಡಲ್ಲ ನಿಮಗೆಲ್ಲ, ಒಂದು ಲೀಗಲಿನೇ ಒಂದು ಆ್ಯಕ್ಷನ್ ತೊಗೊಂಡೇ ಮಾತಾಡಬೇಕು. ಅದಕ್ಕೋಸ್ಕರ ನಾನು ನೆನ್ನೆನೇ ವೀಡಿಯೋ ಮಾಡಿ ಇವತ್ತು ಹಾಕಿಬಿಡ್ಬೋದಿತ್ತು. ಒಂದಿನ ವೆಯ್ಟ್ ಮಾಡಿದ್ದು ನಾವು ಕರೆಕ್ಟಾಗಿ ದಾರಿಯಲ್ಲಿ ಹೋಗಬೇಕು ಅಂತ. ಸೊ ನಿಮ್ಮನ್ನೆಲ್ಲ ಅಲ್ಲೇ ಭೇಟಿ ಮಾಡೋಣ. ಮಗನ ಬಗ್ಗೆ ಮಾತಾಡಿರೋ, ಸೊಸೆ, ಮೊಮ್ಮಕ್ಕಳು, ನನ್ನ ಮೊಮ್ಮಕ್ಕಳಿಗಿಡೋ ಹೆಸರು, ಅವ್ರ ಎಜುಕೇಷನ್ನು, ನನಗಿಂತ ಜಾಸ್ತಿ ನಿಮಗೆ ಕಾಳಜಿ ಇದೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಂದಕರಿರಬೇಕಯ್ಯ ಹಂದಿಯ ಹಾಗೆ ಅಂತ. ದಯವಿಟ್ಟು ಹಂದಿಗಳಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನಿಮ್ಮಂಥ ಹಂದಿಗಳಿರಲಿಲ್ಲ ಅಂದರೆ ನನ್ನ ಚಾನಲ್ ಓಡೋದೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ ಇಷ್ಟೊತ್ತು ನನ್ನ ಕುಟುಂಬದವರಿಗೆ ಸಮಯ ನಾನು ವ್ಯರ್ಥ ಮಾಡಿದ್ದಕ್ಕೆ ಕ್ಷಮೆ ಕೇಳ್ತೀನಿ. ಇವರಿಗೆಲ್ಲ ಉತ್ತರ ಕೊಡದೇ ಇದ್ದರೆ, ನನ್ನ ಸಬ್ಸ್ಕ್ರೈಬರ್ಸ್ ಪಾಪ ನೆನ್ನೆಂದೂ ಕಮೆಂಟ್ ಹಾಕ್ತಾಯಿದ್ದಾರೆ, ಪರ್ಸನಲ್ ಮೆಸೇಜ್ ಕಳಿಸ್ತಾರೆ, ದಯವಿಟ್ಟು ಆನ್ಸರ್ ಮಾಡಿ, ನೀವು ಯಾಕೆ ಸುಮ್ಮನಿದ್ದೀರಾ ಅಂತ ಹೇಳಿ. ಸುಮ್ಮನಿದ್ದ ಕಾರಣ ಇಷ್ಟೇ, ಸೈಬರ್ ಕಂಪ್ಲೇಂಟ್ ಕೊಡಬೇಕಿತ್ತು, ಅದಕ್ಕೋಸ್ಕರ ಟೈಮ್ ತೊಗೊಂಡ್ವಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಾರಿ ಫಾರ್ ಮೈ ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು.